ಹಾಯ್ ಹಲೋ ನಮಸ್ತೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಾಹುಲ್ ಶೇಖರ್. ನಮ್ಮ ಮಾಸ್ಟರ್ ರಾಹುಲ್ ಶೇಖರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರಲ್ವಾ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಡೈಲಿ ಕರೆಂಟ್ ಅಫೇರ್ಸ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ರಿ. ಅದಲ್ವಾ ಹಂಗೆ ಇನ್ಸ್ಟಾಗ್ರಾಮ್ ಪೇಜಿಗೂ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಬರ್ರಿ. ಲಾಸ್ಟ್ ಕ್ಲಾಸ್ನಾಗ ಏನಪ್ಪ ಬಂದಾಗ ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ ಹೇಳ್ತೀವಿ ಅನ್ಕೋತೀನಿ. ಜನವರಿ ಅದಲ್ವಾ, ಜನವರಿ ತಿಂಗಳ MCQ ಕ್ವಶನ್ಸ್ ಅಂತಾರೆ ಗೊತ್ತಿರಲಿ. ಮುಂಬರುವ HST ಆಗಿರ್ಬೋದು, PST ಆಗಿರ್ಬೋದು, GPST ಆಗಿರ್ಬೋದು ಅದಲ್ವಾ, ಸರ್ ಅಗ್ನಿವೀರ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ ಯೂಸ್ ಆಗ್ತಾವ ಅದಲ್ವಾ ಅಂತ ನೋಡ್ರಿ. ಕರೆಂಟ್ ಅಫೇರ್ಸ್ ನ MCQ ಕ್ವಶನ್ ಮತ್ತ ಸರ್ GK ವಿತ್ ಕರೆಂಟ್ ಅಫೇರ್ಸ್ ವಿತ್ GK ಅಂತಕ್ಕಂತ ಒಂದಿಷ್ಟು ಮಾಹಿತಿ ಇಂದಿನ ತರಗತಿ ನೋಡಮ್ ಬರೋದಲ್ವಾ. ಪ್ರಮುಖವಾಗಿ ಫಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್ ಬರೋದಲ್ವಾ. ಫಸ್ಟ್ ಕ್ವಶನ್ ಅದ ನೋಡ್ರಿ. ಫಸ್ಟ್ ಕ್ವಶನ್ ಏನದಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಅಂದ್ರೆ ನೋಡ್ರಿ, ಲಾಸ್ಟ್ ಕ್ಲಾಸ್ ನ 20 ಕ್ವಶನ್ ಆಗ್ಯಾವಲ್ಲ, ನೆಕ್ಸ್ಟ್ 21 ಹಿಂಗೆ ಕಂಟಿನ್ಯೂ ಮಾಡಮಂತದಲ್ವಾ. 21ನೇ ಕ್ವಶನ್ ರೀ. ಸರ್ ಭಾರತದಲ್ಲಿ ಯಾವ ರಾಜ್ಯವು ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಅಂದ್ರೆ ಅಂತ ಕರೀತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂತ ನೋಡ್ರಿ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಅಂದ್ರ ಸರ್ ನಮ್ಮ ಭಾರತ ದೇಶದ ಅದಲ್ವಾ. ಯಾವ ರಾಜ್ಯ ಅಂತ ಗೊತ್ತಿಲ್ಲ, ಮೊದಲ ಬಾರಿಗೆ AI ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಅವನ್ ಕ್ವಶನ್ ಕೇರ್. ಸರ್ ನಮ್ಮ ಭಾರತ ದೇಶದ ಗೊತ್ತೇನ್ರಿ AI ಸಂಶೋಧನಾ ಸ್ಥಾಪಿಸಿದ ಮೊದಲ ರಾಜ್ಯ ಯಾವ್ದ ಗೊತ್ತೇನ್ರಿ? ಇಲ್ಲ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ. ಗುಜರಾತ್ ಕೊಟ್ಟಿದಾರ, ಬಿ ಕೊಟ್ಟಿದಾರ ಮಹಾರಾಷ್ಟ್ರ, ಸಿ ಕೊಟ್ಟಿದಾರ ಕರ್ನಾಟಕ, ಡಿ ಕೊಟ್ಟಿದಾರ ಕೇರಳ. ಬಟ್ ನೋಡ್ರಿ ಸದ್ಯ ಗೊತ್ತಿರ್ಬೇಕು ಸರಿಯಾದ ಉತ್ತರ ಗೊತ್ತಿಲ್ಲ. ನಮ್ಮ ಭಾರತ ದೇಶದಲ್ಲಿ AI ತಂತ್ರಜ್ಞಾನ ಅದಲ್ವಾ ಸಂಶೋಧನಾ ಅಥವಾ ನೋಡ್ರಿ ಕೃತಕ ಬುದ್ಧಿಮತ್ತೆಯನ್ನು ಅದಲ್ವಾ ಸರ್ ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ಯಾವ್ದು ಗೊತ್ತೇನು? ಗುಜರಾತ್ ರಾಜ್ಯ ಅಂತ ಕನ್ಸಿದ್ದಾರೆ ಅದಲ್ಲ ನೋಡ್ರಿ. ಎಲ್ಲ ಸ್ವಲ್ಪ ಫುಲ್ AI ನೋಡೋದಲ್ವಾ. ಈಗ ನೋಡಿದ್ರ ಬಗ್ಗೆ ಕ್ವಶನ್ ಕೇಳ್ತಿರ್ತಾರ ಅದಲ್ವಾ. ಗುಜರಾತ್ ರಾಜ್ಯದಾಗ ಗೊತ್ತಿರ್ಬೇಕು. ಇಂತ ಗುಜರಾತ್ ಬಂದಾಗ ಗುಜರಾತ್ ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ? ಸರ್ ಗುಜರಾತ್ ರಾಜ್ಯದ ರಾಜಧಾನಿ ಗೊತ್ತಿರ್ಬೇಕು ಗಾಂಧಿನಗರ. ಯಾವ ನಗರ ಗೊತ್ತೇನ್ರಿ? ಗಾಂಧಿನಗರ ಅಂತಕ್ಕಂಥ ಗೊತ್ತಿರ್ಲಿ ಅದಲ್ವಾ. ಮತ್ತೇನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಗೊತ್ತೇನ್ರಿ ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ ಅದಲ್ವಾ. ಮತ್ತೆ ನೋಡ್ರಿ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಸಿಂಹಗಳು ಕಂಡು ಬರುವ ರಾಜ್ಯ ಗೊತ್ತೇನು? ಗುಜರಾತ್ ರಾಜ್ಯ ಸ್ನೇಹಿತರೆ ಅದಲ್ವಾ. ಸಿಂಹಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನ ಬಂದಾಗ ಗೊತ್ತಿರ್ಬೇಕು ಯಾವ್ದಾಗ ಗೊತ್ತೇನ್ರಿ? ಗಿರ್ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದು ಗೊತ್ತಿರ್ಲಿ, ಗಿರ್ ರಾಷ್ಟ್ರೀಯ ಉದ್ಯಾನವನ ಅದಲ್ವಾ. ಮತ್ ಇನ್ನೊಂದೇನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ನೋಡ್ರಿ ನಮ್ಮ ಭಾರತ ದೇಶದ ಗೊತ್ತೇನ್ರಿ ಮೊದಲ ಏನ್ ಗೊತ್ತೇನ್? ಮೊದಲ ಸಂಸ್ಕೃತ ಏನ್ ಗೊತ್ತೇನ್? ಸಂಸ್ಕೃತ ಶಾಸನ ಅಂತಕ್ಕಂತ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್? ಇದೇ ರಾಜ್ಯದ ಗುಜರಾತ್ ರಾಜ್ಯದ ಕಂಡು ಬರ್ತದೆ ನೋಡ್ರಿ. ಸರ್ ನಮ್ಮ ಭಾರತ ದೇಶದ ಮೊದಲ ಯಾವ್ದಾಗ ಗೊತ್ತೇನೆ ಸಂಸ್ಕೃತ ಶಾಸನ ಬಂದಾಗ? ಸರ್ ಗಿರ್ನಾರ್ ಶಾಸನ ಅಥವಾ ಜುನಾಗಢ ಶಾಸನ ಅಂತಕ್ಕಂಥ ಇದೇ ಗುಜರಾತ್ ರಾಜ್ಯದ ಕಂಡು ಬರ್ತೈತ್ರಿ ಅದಲ್ವಾ. ಈ ಜುನಾಗಢ ಅಥವಾ ಗಿರ್ನಾರ್ ಶಾಸನ ಅಂತಕ್ಕಂಥ ಯಾರಿಗ್ ಸಂಬಂಧಪಟ್ಟದ ಗೊತ್ತೇನ್ರಿ? ಸದ್ಯ ಗೊತ್ತಿರ್ಬೇಕು. ಶಕರ್ ಅಂತ ಬರ್ತಾರ ನೋಡದಲ್ವಾ. ಶಕರದವ್ರ ಏನ್ ಗೊತ್ತೇನು? ಒಂದನೇ ಸರ್ ರುದ್ರಧಾಮನಿಗೆ ಸಂಬಂಧಪಟ್ಟದ್ ಗೊತ್ತಿರ್ಬೇಕು ಅದಲ್ವಾ, ಕೇಳ್ತಿರ್ತಾರೆ. ಬಟ್ ನೋಡ್ರಿ ಇಲ್ಲಿ ಕೃತಕ ಬುದ್ಧಿಮತ್ತೆ ಬಗ್ಗೆ ಸ್ವಲ್ಪ ನೋಡ್ಕೊಟ್ಟಿದ್ದಾರೆ ನೋಡ್ರಿ. ಏನಂತ ಬಂದಾಗ ಮುಖ್ಯಮಂತ್ರಿ CM ಭೂಪೇಂದ್ರ ಪಟೇಲ್ ನೋಡ್ರಿ. ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಯಾರು ಗೊತ್ತೇನು? ಭೂಪೇಂದ್ರ ಪಟೇಲ್ ಅವರು. ಸರ್ ನೇತೃತ್ವದ ಗುಜರಾತ್ ಸರ್ಕಾರವು ಗಾಂಧಿನಗರ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸಿಂಗ್ ಟೇಕ್ ಸಿಟಿ ಅದಲ್ವಾ GPFT ಸಿಟಿ ನಲ್ಲಿ ಭಾರತೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆ ನೋಡಿ ಕ್ವಶನ್ ಕೇಳ್ತಿರ್ತಾರನ್ನು ಅನುಮೋದಿಸಿತ್ತು. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ PPP ಮಾದರಿಯಡಿಯಲ್ಲಿ ರಾಷ್ಟ್ರೀಯ ಏನ್ ಗೊತ್ತೇನು ಕೃತಕ ಬುದ್ಧಿಮತ್ತೆ ಅದಲ್ಲ AI ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ ನೋಡ್ರಿ. ಭಾರತದ ಏನ್ ಗೊತ್ತೇನು? ಭಾರತದ ಮೊದಲ ರಾಜ್ಯ ಅಂತಕ್ಕಂಥ ನೋಡ್ರಿ ಅದ ಗೊತ್ತೇನು? ಗುಜರಾತ್. ಅಂದ್ರೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಗೊತ್ತೇನು AI ಅದಲ್ವಾ ಸಂಶೋಧನಾ ಸಂಸ್ಥೆಯನ್ನು ಜಾರಿಗೆ ಮಾಡಿಕೊಂಡ ಭಾರತದ ಮೊದಲ ರಾಜ್ಯ ಗುಜರಾತ್ ಅಂತ ನೋಡ್ರಿ. ನೋಡ್ರಿ ಕಂಪನಿಗಳ ಕಾಯ್ದೆ 2023 ಸೆಕ್ಷನ್ ಅದಲ್ವಾ 8ರ ಅಡಿಯಲ್ಲಿ ಏನ್ ಗೊತ್ತೇನ್ರಿ? AI ಅಲ್ವಾ 6 ಜನವರಿ ಸರ್ ನೋಡ್ರಿ ಜನವರಿ 1, 2026 ಲಾಭ ರಹಿತವಾಗಿ ಕಾರ್ಯಾಚರಣೆ ಪ್ರಾರಂಭಿಸಿತ್ತು. ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೇನ್ ಗೊತ್ತೇನು? ಭಾರತೀಯ ಔಷಧಿ ಒಕ್ಕೂಟ ಸ್ನೇಹಿತರಿಗೆ ಗೊತ್ತಿರ್ಲಿ IPA ಅಂತಕ್ಕಂಥ ನೋಡೋದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ಮೂಲಕ ಸಾರ್ವಜನಿಕ ಸಹಭಾಗಿತ್ವ ಮಾದರಿಯನ್ನು ಗೊತ್ತಿರ್ಬೇಕು ನೋಡ್ರಿ ಅದಲ್ವಾ. ಬಟ್ ಗೊತ್ತಿರ್ಲಿ ಯಾವ ರಾಜ್ಯದಾಗ ಸಂಶೋಧನೆ ಸ್ಥಾಪನೆ ಮಾಡ್ತಾರ? ಗುಜರಾತ್ ರಾಜ್ಯ ಗೊತ್ತಿರ್ಬೇಕು. ರಾಜಧಾನಿ ಗಾಂಧಿನಗರ. ಮತ್ ಮಹಾರಾಷ್ಟ್ರನು ಕೂಡ ಗೊತ್ತಿರ್ಬೇಕು ನೋಡಿ. ಮಹಾರಾಷ್ಟ್ರ ರಾಜಧಾನಿ ಯಾವ್ದು ಹೇಳ್ರಿ? ಸರ್ ಮುಂಬೈ. ಯಾವ ಮುಂಬೈ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಯಾವ ಊರ್ ಗೊತ್ತೇನ್? ಬೆಂಗಳೂರು. ಸರ್ ಕೇರಳ ರಾಜ್ಯದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ತಿರುವನಂತಪುರ. ಯಾವನಂತಪುರ? ತಿರುವನಂತಪುರ. ಬಟ್ ಗೊತ್ತಿರ್ಲಿ ಸರ್ ಮಹಾರಾಷ್ಟ್ರ ಬಂದಾಗ ನಮ್ಮ ಭಾರತ ದೇಶದಲ್ಲಿ ಗೊತ್ತೇನ್ರಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಮಹಾರಾಷ್ಟ್ರ. ಸರ್ ಅತಿ ಹೆಚ್ಚು ಕೆಂಪು ಮಣ್ಣನ್ ಬಂದಾಗ ಗೊತ್ತಿರ್ಬೇಕು ಪ್ರಮುಖ ಗೊತ್ತೇನೆ ಕೆಂಪು ಮಣ್ಣಂದ ತಮಿಳ್ನಾಡು ನೋಡ್ರಿ. ಇರ್ಲಿ ಪ್ರತಿಯೊಂದು ರಾಜ್ಯದ ಬಗ್ಗೆ ನೋಡಮಂತ. ಎಸ್ ನೆಕ್ಸ್ಟ್ ಕ್ವಶನ್ ಗೊತ್ತಿಲ್ಲ ನೋಡ್ರಿ. 22ನೇ ಕ್ವಶನ್ ಅದಲ್ವಾ. ಸರ್ 22ನೇ ಕ್ವಶನ್ ಏನ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ. 22ನೇ ಕ್ವಶನ್ ಏನಾದ್ರೂ 22ನೇ ಕ್ವಶನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬಂದ
ಕ್ಯಾಂಡಿಡಾ ಔರಿಸ್ ಎಂದರೇನು ಅದಲ್ವಾ. ಇತ್ತೀಚೆಗೆ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಕ್ಯಾಂಡಿಡಾ ಔರಿಸ್ ಎಂದರೇನು ಅಂತ ಕ್ವಶನ್ ಕೇಳ್ಯಾರ. ಅದ್ರಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ, ಅದು ವೈರಸ್ ಇರ್ಬೋದಾ, ಬ್ಯಾಕ್ಟೀರಿಯಾ ಇರ್ಬೋದಾ, ಶಿಲೀಂಧ್ರ ಇರ್ಬೋದಾ, ಪ್ರೋಟೋಜೋವಾ ಇರ್ಬೋದಾ ಸ್ನೇಹಿತರೆ ಗೊತ್ತಿರ್ಬೇಕು. ಏನದ ಗೊತ್ತೇನ್ರಿ ಪ್ರಮುಖವಾಗಿ ಇದು ಶಿಲೀಂಧ್ರ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ ಅದಲ್ವಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕ್ಯಾಂಡಿಡೇಟ್ ಔರಿಸ್ ಎಂದರೆ ಏನ್ ಗೊತ್ತೇನ್ರಿ ಶಿಲೀಂಧ್ರ ಅಂತಕ್ಕಂಥದ್ದು. ಹಾಗಾದ್ರೆ ಏನಪ್ಪ ಶಿಲೀಂಧ್ರ ಮಾಸ್ತರ ಅಂದಿಲ್ ನೋಡ್ರಿ ಬರೋದಲ್ವಾ ನೋಡ್ದ ಕೊಟ್ಟಿದಾರ ಸರ್. ನೋಡ್ರಿ ಕ್ಯಾಂಡಿಡ್ ಔರಿಸ್ ಬಹುಔಷಧ ನೋಡ್ರಿ ಬಹು ಔಷಧ ನಿರೋಧಕ ಶಿಲೀಂಧ್ರ ಅಂತ ಹೇಳ್ತಾರೆ ಇದು ಅದಲ್ವಾ ಸರ್. ನೋಡ್ರಿ ನಂತರ ಬಂದಾಗ ರೋಗಕಾರಕವಾಗಿದ್ದು ನೋಡ್ರಿ ಬಹು ಔಷಧ ನಿರೋಧಕ ಶಿಲೀಂಧ್ರ ಮತ್ತ ಇದರಿಂದ ರೋಗ ಕೂಡ ಬರ್ತಂತ ನೋಡ್ರಿ. ಇದು ಜಾಗತಿಕವಾಗಿ ಏನ್ ಗೊತ್ತೇನ್ ಹರಡುತ್ತಿದೆ, ಜಾಗತಿಕವಾಗಿ ಹರಡುತ್ತಂದ್ರಿ. ನಂತರ ಹೆಚ್ಚು ಮಾರಕ ಅಂದ್ರೆ ಹೆಚ್ಚು ಹಾನಿ ಅಂತ ನೋಡ್ರಿ. ದೆಹಲಿ ವಿಶ್ವವಿದ್ಯಾಲಯದ ಸರ್ ವಲ್ಲಭಾಯ್ ಪಟೇಲ್ ಅದಲ್ವಾ ಎದೆ ಸಂಸ್ಥೆಯ ಭಾರತೀಯ ಸಂಶೋಧಕರು US ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಗಳ ಏನ್ ಗೊತ್ತೇನ್ ಸಹಯೋಗದೊಂದಿಗೆ ಏನ್ ಗೊತ್ತೇನ್ರಿ ಈ ಅಧ್ಯಯನ ನೇತೃತ್ವ ವಹಿಸಲಿದ್ದಾರೆ. ನೋಡಿ ಶಿಲೀಂಧ್ರವು ಮಾನವ ಚರ್ಮದ ಮೇಲೆ ನೋಡಿ ಮಾನವ ಚರ್ಮದ ಮೇಲೆ ದೇಹದ ಒಳಗೆ ಏನ್ ಗೊತ್ತೇನ್ರಿ ಉದಾಹರಣೆ ಈ ಕರಳಿರುತ್ತೆ ನೋಡಿ, ಕರಳಿನಲ್ಲಿ ಅಥವಾ ಪರಿಸರದಲ್ಲಿ ಗೊತ್ತೇನ್ರಿ ಬೆಳೆಯಬಹುದಾದ ಮತ್ತು ಮುಂದುವರಿಯಬಹುದಾದ ಔರಿಸ್ ನಿಂದ ಉಂಟಾಗುವ ಏನ್ ಗೊತ್ತೇನ್ರಿ ಆಕ್ರಮಣಕಾರಿ ಸೋಂಕು. ಇದು ಆಕ್ರಮಣಕಾರಿ ಸೋಂಕು ಅಂತ ನೋಡ್ರಿ ಅದಲ್ವಾ ಸರ್. ವಾರ್ಷಿಕವಾಗಿ ಸುಮಾರು 6 ಏನ್ ಗೊತ್ತೇನ್ರಿ 5 ಮಿಲಿಯನ್ ಜನರ ಮೇಲೆ ಪರಿಣಾಮ ಬರುತ್ತಂತ ನೋಡ್ರಿ ಅದಲ್ವಾ. ನೋಡ್ರಿ ಒಂದ್ ವರ್ಷದಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ 6.5 ಮಿಲಿಯನ್ ಜನರ ಮೇಲೆ ಪರಿಣಾಮ ಬೀಳುತ್ತೆ. ಇದು ಕ್ವಶನ್ ಕೇಳ್ಬೋದು ನೋಡ್ರಿ ಸರ್. ನೋಡಿ ಶಿಲೀಂಧ್ರ ಇವ ನೋಡ್ರಿ ಔರಿಸ್ ಶಿಲೀಂಧ್ರ ಅಂತಕ್ಕಂಥದ್ದು ಒಂದ್ ವರ್ಷಕ್ಕೆ ಹೆಚ್ಚಿನ ನಮ್ಮ ಪರಿಣಾಮ ಬೀಳುತ್ತೆ ಗೊತ್ತೇನ್ರಿ ಪ್ರಮುಖವಾಗಿ 6.5 ಮಿಲಿಯನ್ ಅದಲ್ವಾ. ಇದನ್ನ ನೋಡ್ರಿ ಇದನ್ ಬಂದಾರ ರಕ್ತ ಪ್ರವಾಹದ ಸೋಂಕು ಅಂತ್ರಿ. ಅಂದ್ರೆ ಮೆನಿಜೆಂಟಿಸ್ ಮೂಳೆ ಸೋಂಕುಗಳು, ನಂತರ ಸುಟ್ಟ ಗಾಯದ ಸೋಂಕುಗಳು ಅದ್ರಲ್ಲಿ ಮತ್ತೇನ್ ಗೊತ್ತೇನ್ ಮೂತ್ರನಾಳದ ಸೋಂಕುಗಳು ಸೇರಿದಂತೆ ಗಂಭೀರ ಸೋಂಕುಗಳಿಗೆ ಏನ್ ಗೊತ್ತೇನ್ರಿ ಕಾರಣದಂತ ನೋಡ್ರಿ ಗೊತ್ತಿರ್ಬೇಕು ಅದಲ್ವಾ. ಇದೊಂದು ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸೋಂಕುಗಳಿಗೆ ಕಾರಣ ಇದೆ. ರೋಗಕಾರಕ ಅಂದ್ರೆ ರೋಗ ಬರ್ತದ್ರಿ ಈ ಶಿಲೀಂಧ್ರದಿಂದ ನೋಡ್ರಿ. ವಿಶ್ವತ್ವವನ್ನು ಪಡೆಯುತ್ತಿದೆ ಮತ್ತು ಜಾಗತಿಕ ಆರೋಗ್ಯಕ್ಕೆ ಗಮನಾರ್ಹ ಬೆದರಿಕೆ ನೀಡುತ್ತೆ ಅಂತ ಹೇಳ್ತಾರೆ. ಬಟ್ ಗೊತ್ತಿರ್ಲಿ ಈ ಶಿಲೀಂಧ್ರ ಅಂತಕ್ಕಂಥ ನೋಡ್ರಿ ಅದು ಔರಿಸ್ ಅಂತಕ್ಕಂಥ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಶಿಲೀಂಧ್ರ ಯಾವ್ದು ಗೊತ್ತೇನ್ ಸರಿಯಾದ ಉತ್ತರ ಶಿಲೀಂಧ್ರ. ಇದರಿಂದ ಹಾನಿ ಆಗ್ತಂತ ನೋಡ್ರಿ ಅದಲ್ವಾ. ಇವೆಲ್ಲ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ ಮುಂಬರುವ HSTR PSTR ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, SSGD ಆಗಿರ್ಬೋದು ಅದಲ್ವಾ ಗೊತ್ತಿಲ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ 23ನೇ ಕ್ವಶನ್ ನೋಡ್ರಿ. ಓರೆಸ್ನಿಕ್ ಯಾವ ದೇಶವು ಅಭಿವೃದ್ಧಿಪಡಿಸಿದ ಮಧ್ಯಂತರ ಶ್ರೇಣಿಯ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ ನೋಡ್ರಿ ಗೊತ್ತಿರ್ಲದಲ್ವಾ ಸರ್. ನೋಡ್ರಿ ಎ ಆಪ್ಷನ್ ಕೊಟ್ಟಿದ್ದಾರ ಜರ್ಮನಿ ಅಂತಿ ಅದಲ್ವಾ, ಜರ್ಮನಿ ಅಂತಿ. ನಂತರ ಬಿ ಕೊಟ್ಟಿದಾರ ಆಸ್ಟ್ರೇಲಿಯಾ, ಸಿ ಕೊಟ್ಟಿದಾರ ಫ್ರಾನ್ಸ್ ಕೊಟ್ಟಿದಾರ ನೋಡ್ರಿ. ನಂತರ ಡಿ ಕೊಟ್ಟಿದಾರ ಹೇಳ್ರಿ ರಷ್ಯಾ ಅಂತಕ್ಕಂಥ ಸ್ನೇಹಿತರೆ ಗೊತ್ತಿರ್ಬೇಕು. ಓರೆಸ್ನಿಕ್ ಯಾವ ದೇಶ ನೋಡ್ರಿ ಓರೆಸ್ನಿಕ್ ಅಂತ ಬಂದಿದ್ ಯಾವ ದೇಶದ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್. ಯಾವ್ದು ಗೊತ್ತೇನ್ರಿ ರಷ್ಯಾ ದೇಶ. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ರಷ್ಯಾ ದೇಶ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ ಅದಲ್ವಾ ಸರ್. ರಷ್ಯಾ ದೇಶ ಅಂತಕ್ಕಂಥ ನೋಡ್ರಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತಕ್ಕಂಥ ಸ್ನೇಹಿತರೆ ಗೊತ್ತಿಲ್ಲ ರಷ್ಯಾ ದೇಶ ಅಭಿವೃದ್ಧಿ ಪಡಿಸೋದು. ಇಲ್ಲಿ ನೋಡ್ರಿ ಪ್ರಮುಖ ನೋಟದಾಗ ಕೊಟ್ಟಿದಾರ. ನೋಟದಾಗ ಏನ್ ಕೊಟ್ಟಿದಾರಪ್ಪ ಅಂತ ಬಂದಾಗ ನೋಡ್ರಿ ಪರಮಾಣು ಸಾಮರ್ಥ್ಯದ ಓರೆಸ್ನಿಕ್ ಕ್ಷಿಪಣಿಯು ಅಧಿಕೃತವಾಗಿ ಸಕ್ರಿಯ ಅದಲ್ವಾ ಸೇವೆಗೆ ಪ್ರವೇಶಿಸಿದೆ ಎಂದು ರಷ್ಯಾದ ಏನ್ ಗೊತ್ತೇನ್ ರಕ್ಷಣಾ ಸಚಿವಾಲಯ ಘೋಷಿಸಿದೆ. ನೋಡಿ ಕ್ಷಿಪಣಿಗಳನ್ನು ನಿಯೋಜಿಸಲಾಗಿರುವ ಬೆಲಾರಸ್ ನಲ್ಲಿ ನೋಡಿ ಸಂಕ್ಷಿಪ್ತ ಏನ್ ಗೊತ್ತೇನ್ರಿ ಸೇರ್ಪಡೆ ಸಮಾರಂಭ ನಡೆಸಲಾಯಿತು. ಓರೆಸ್ನಿಕ್ ರಷ್ಯಾ ಅಭಿವೃದ್ಧಿ ಪಡಿಸಿದ ನೋಡಿಲ್ಲ ನೋಡ್ರಿ ಓರೆಸ್ನಿಕ್ ಅಂತಕ್ಕಂತ ಏನ್ ಗೊತ್ತೇನ್ ರಷ್ಯಾ ಅಭಿವೃದ್ಧಿ ಅಂದ್ರೆ ಅದು ತಯಾರಿ ಮಾಡೋದ ಅಂತ ನೋಡೋದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಸರ್. ಮಧ್ಯಂತರ ಶ್ರೇಣಿಯ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅದಲ್ವಾ ಇದನ್ನು ನೋಡ್ರಿ ಹೆಜಲ್ಮರ್ ನೋಡೋದಕ್ಕ ಹೆಜಲ್ಮರ್ ಅಂತ ಕೂಡ ಕರೀತಾರಂತ ನೋಡ್ರಿ ಗೊತ್ತಿರ್ಲಿ ಎಂಬುದಕ್ಕೆ ರಾಷ್ಟ್ರದ ಪದದ ಹೆಸರಿಡಲಾಗಿದೆ. ನೋಡಿ ಕ್ವಶನ್ ಕೇಳ್ಬೋದು ಓರೆಸ್ನಿಕ್ ಅದಲ್ವಾ ಸರ್ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ನ ಕ್ಷಿಪಣಿ ಹೆಸರೇನ್ ಗೊತ್ತೇನ್ ಮತ್ತ ಹೆಜಲ್ಮರ್ ಅಂತ ನೋಡೋದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ಪದ. ಇದು 500 ಏನ್ ಗೊತ್ತೇನ್ರಿ 500ರಿಂದ 5500 ಕಿಲೋಮೀಟರ್ಗಳ ವ್ಯಾಪ್ತಿಯನ್ನು ಹೊಂದಿದೆ. ಇದು 500 ರೀ ಇದು ನೋಡ್ರಿ ವ್ಯಾಪ್ತಿ ಏನ್ ಗೊತ್ತೇನ್ರಿ 500ರಿಂದ ಏನ್ ಗೊತ್ತೇನ್ರಿ 5000 ಏನ್ ಗೊತ್ತೇನ್ರಿ 5500 ತನಕ ಏನ್ ಗೊತ್ತೇನ್ರಿ ಪ್ರಮುಖ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದಂತ್ರಿ ಸರ್. ಮ್ಯಾಕ್ 10 ಅಥವಾ ಅದಲ್ವಾ ಧ್ವನಿ ವೇಗಕ್ಕಿಂತ 10 ಪಟ್ಟು ವೇಗವನ್ನು ತಲುಪುತ್ತದೆ ಅಂತ ನೋಡ್ರಿ. ಕ್ಷಿಪಣಿ ಮೊಬೈಲ್ ಮತ್ತು ಘನ ಇಂಧನ ಚಾಲಿತವಾಗಿದೆ ನೋಡ್ರಿ. ಇದು ಘನ ಅಥವಾ ಘನ ಇಂಧನ ಅದಲ್ವಾ ತ್ವರಿತ ನಿಯೋಜನೆಗೆ ಅನುವು ಮಾಡಿಕೊಟ್ಟಂತ ಬಟ್ ಗೊತ್ತಿರ್ಲಿ ಯಾವ ದೇಶಕ್ಕೆ ಗೊತ್ತೇನೆ ರಷ್ಯಾ ದೇಶ. ಅಂದ್ರ ಇವಾಗ ಕ್ಷಿಪಣಿ ಬಂದಾಗ ಏನ್ ಗೊತ್ತೇನೆ ಬೇರೆ ಬೇರೆ ದೇಶಗಳು ಯುದ್ಧ ಮಾಡೋ ಟೈಮ್ ಬಳಸ್ತಾರ ನೋಡ್ರಿ ಮಿಸೈಲ್ ಅಂತ ಕರೀತಾರ ನೋಡ್ರಿ ಇಂಗ್ಲಿಷ್ದಾಗ
ಅದಲ್ವಾ. ಬಟ್ ಗೊತ್ತಿರ್ಲಿ ಸರ್, ಮಿಸೈಲ್ ಕ್ಷಿಪಣಿ ಬಂದಾಗ ನಮ್ಮ ಪ್ರೀತಿಯ ಭಾರತ ದೇಶದ ಕ್ಷಿಪಣಿ ಮನುಷ್ಯರ ಗೊತ್ತೇನ್ರಿ? APJ ಅಬ್ದುಲ್ ಕಲಾಂ. ಯಾವ ಅಬ್ದುಲ್ ಕಲಾಂ ಹೇಳ್ರಿ? APJ ಅಬ್ದುಲ್ ಕಲಾಂ ಅಂತಕ್ಕಂಥವ್ರು ಗೊತ್ತಿರ್ಬೇಕು. ಸರ್, ಕ್ಷಿಪಣಿಯ ಮಹಿಳೆ ಯಾರ ಗೊತ್ತೇನ್ರಿ? ಟೆಸ್ಸಿ ಥಾಮಸ್ ಅಂತಕ್ಕಂಥವ್ರು. ಯಾವ ಥಾಮಸ್ ಟೆಸ್ಸಿ ಥಾಮಸ್ ಅಂತಕ್ಕಂಥವ್ರು ಗೊತ್ತಿರ್ಬೇಕು. ಇರ್ಲಿ, ಬಟ್ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ದೇಶಗಳ ಯಾವುದೇ ಒಂದು ದೇಶ ಅಂತ ತಿಳ್ಕೊಳ್ರಿ, ಆ ದೇಶದ ರಾಜಧಾನಿ ನಮ್ಗೆ ಗೊತ್ತಿರ್ಬೇಕಂದ್ರೆ ಅದಲ್ವಾ. ಈಗ ನೋಡಿ, ಜರ್ಮನ್ ಬಂದಾಗ ಜರ್ಮನ್ ದೇಶದ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಬರ್ಲಿನ್ ರೀ. ಸರ್, ಜರ್ಮನ್ ದೇಶದ ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಯೂರೋ ಅಂತಕ್ಕಂಥ. ಎಲ್ಲಿ ಯಾವ ದೇಶಕ್ಕೆ ಗೊತ್ತಿ ನೋಡ್ರಿ, ಆ ದೇಶದ ರಾಜಧಾನಿ ಗೊತ್ತಿರ್ಬೇಕ್ರಿ, ಮತ್ತೆ ಕರೆನ್ಸಿ ಅಂತಕ್ಕಂಥ ಗೊತ್ತಿರ್ಬೇಕು, ಅದಲ್ವಾ. ನೆಕ್ಸ್ಟ್ ಬಂದಾಗ ಸರ್, ಆಸ್ಟ್ರೇಲಿಯಾ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಕ್ಯಾನ್ಬೇರಾ ಅಂತಕ್ಕಂಥ. ನೋಡ್ರಿ, ಯಾವ ಬೇರೆ ಗೊತ್ತೇನ್ರಿ? ಕ್ಯಾನ್ಬೇರಾ ಅಂತಕ್ಕಂಥದ್ದು. ಆಸ್ಟ್ರೇಲಿಯಾ ಕರೆನ್ಸಿ ಗೊತ್ತಿರ್ಬೇಕು, ಆಸ್ಟ್ರೇಲಿಯನ್ ಡಾಲರ್ ಅಂತಕ್ಕಂಥದ್ರಿ, ಅದಲ್ವಾ. ಸರ್, ನೆಕ್ಸ್ಟ್ ಫ್ರಾನ್ಸ್ ಬಂದಾಗ ಫ್ರಾನ್ಸ್ ದೇಶದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಪ್ಯಾರಿಸ್. ಕರೆನ್ಸಿ ಯಾವ್ದು ಗೊತ್ತೇನ್ರಿ? ಸರ್, ಯೂರೋ ಅಂತಕ್ಕಂಥದ್ದು ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಎಸ್. ನೆಕ್ಸ್ಟ್ ಪ್ರಶ್ನೆ ಹೋಗ್ಬಾರದಲ್ವಾ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಅದಲ್ವಾ, ಸ್ಕೀಮ್ ಬಗ್ಗೆ ಅದ ನೋಡ್ರಿ. ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ, PMMVY ಅದಲ್ವಾ. ಪ್ರಧಾನ ಮಂತ್ರಿ ಮಾತೃ ವಂದನ ಯೋಜನೆ ಅಂತಕ್ಕಂಥ ನೋಡ್ರಿ, ಅನ್ನೋ ಮಿಷನ್ ಅನ್ನು ಶಕ್ತಿಯ ಯಾವ ಉಪಯೋಜನೆಯ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ ಅಂದ್ರ, ಈಗ ನೋಡ್ರಿ, ಪ್ರಧಾನ ಮಂತ್ರಿ ಮಾತೃ ವಂದನ ಯೋಜನೆ ಅಂತಕ್ಕಂಥದ್ದು ಯಾವ ಮಿಷನ್ ಶಕ್ತಿಯ ಉಪಯೋಜನೆಯ ಅಡಿಯಲ್ಲಿ ಜಾರಿಗೆ ಮಾಡೋದು ಕ್ವಶನ್ ಕ್ಯಾರ್, ಅದಲ್ವಾ. ಯಾವ ಮಿಷನ್ ಅಂತಕ್ಕಂಥ ನೋಡ್ರಿ, ಇಲ್ಲಿ ಪ್ರಮುಖವಾಗಿ ಗೊತ್ತಿರ್ಲಿ. ಏನಪ್ಪಾ ಬಂದಾಗ, ಒಂದ್ ಕೊಟ್ಟಿದಾರ ಸಂಬಲ್ ಅಂತ ಕೊಟ್ಟಿದಾರ, B ಸಾಮರ್ಥ್ಯ ಅಂತ ಕೊಟ್ಟಿದಾರ. ಸಮರ್ಥನ್ ಕೂಡ ಕರೀತಾರ್ರಿ, ಸಾಮರ್ಥ್ಯನ್ ಕರೀತಾರದಲ್ವಾ. ನೆಕ್ಸ್ಟ್ ಬಂದಾಗ C ಸಕ್ಷಮ ಅಂತ ಕೂಡ, ಸಕ್ಷಮ ಅಂತ್ರಿ. 4 ಪೋಷಣ್ ಅಂತಕ್ಕಂಥದ್ದು ಅಭಿಯಾನ ಅದರ ಗೊತ್ತಿರ್ಬೇಕು. ಬಟ್ ಇದು ಸರಿಯಾದ ಯಾವ ಉಪಯೋಜನೆ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಸಾಮರ್ಥ್ಯ. ಯಾಮರ್ಥ್ಯ ಗೊತ್ತೇನ್ರಿ? ಸಾಮರ್ಥ್ಯ ಅಂತಕ್ಕಂಥದ್ದು. ಹಾಗಾದ್ರೆ ಏನ್ ಮಾಸ್ತರ ಇದು ಯೋಜನೆ ನೋಡಂ ಬರದಲ್ವಾ. ನೋಡ್ರಿ, ಪ್ರಧಾನ ಮಂತ್ರಿ ಇದು ನೋಡ್ರಿ, ಮುಂಬರುವ ಫುಲ್ ಫಾರ್ಮ್ ಕೂಡ ಕೇಳ್ಬೋದು ಸ್ನೇಹಿತರೆ. ಏನ್ ಗೊತ್ತೇನ್ರಿ? ಫುಲ್ ಫಾರ್ಮ್ ಏನ್ ಕೇಳ್ಬೋದು ಗೊತ್ತೇನ್ರಿ? PMM ಅದಲ್ವಾ. PMM ಏನ್ ಗೊತ್ತೇನ್ರಿ? VY ಏನ್ ಗೊತ್ತೇನ್ರಿ? ವಿಸ್ತರಿಸನ್ ಕ್ವಶನ್ ಕೇಳ್ಬೋದು. ಈ ನೋಡ್ರಿ, PMMY ಅಂತ ಬಂದಾಗ ಗೊತ್ತಿರಿ, ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತಕ್ಕಂಥ ಗೊತ್ತಿರ್ಬೇಕು. ನೋಡ್ರಿ, ಈ ಯೋಜನೆ ಗೊತ್ತೇನೆ ಜನವರಿ 1, 2026ರಂದು ಸರ್ ಎಷ್ಟು ಗೊತ್ತೇನು 9 ವರ್ಷಗಳನ್ನು ಪೂರೈಸ್ತಂತ ನೋಡ್ರಿ. ಸರ್, ಕ್ವಶನ್ ಹಿಂಗೂ ಕೇಳ್ಬೋದು ನೋಡ್ರಿ. ಈಗ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತಕ್ಕಂಥದ್ದು 2026ಕ್ಕ ಸರ್ ಎಷ್ಟು ವರ್ಷ ಆಗ್ತದೆ ಗೊತ್ತೇನ್ರಿ? 9 ವರ್ಷ ಆಗ್ತಂತ ನೋಡ್ರಿ, ಅದಲ್ವಾ. ಇದನ್ನ ನೋಡ್ರಿ, ಯಾವಾಗ ಜಾರಿಗೆ ಬಂದ ಗೊತ್ತೇನ್ರಿ? ಜನವರಿ 1, 2017 ಪ್ರಾರಂಭಿಸ್ಯಾರ ಅಂತ ನೋಡ್ರಿ, ಅದಲ್ವಾ. ಕ್ವಶನ್ ಕೇಳ್ಬೋದು ನೋಡ್ರಿ, ಜನವರಿ 1 ಸರ್ 2017 ಪ್ರಾರಂಭ ಮಾಡ್ರ ಅಂತಿದ್ದು. ಇದು ಏನ್ ಉದ್ದೇಶ ಗೊತ್ತೇನು? ಗರ್ಭಿಣಿಯರು ಮತ್ತು ಸರ್ ಹಾಲುಣಿಸುವ ತಾಯಂದಿರಿಗೆ ಏನ್ ಗೊತ್ತೇನ್ರಿ? ಆರ್ಥಿಕ ನೆರವನ್ನು ನೀಡ್ತಂತ ನೋಡ್ರಿ, ಅದಲ್ವಾ. ಇದೇನ್ ಗೊತ್ತೇನ್ರಿ? ಮಿಷನ್ ಶಕ್ತಿ ಉಪಯೋಜನೆ ಸಾಮರ್ಥ್ಯ. ನೋಡ್ರಿ, ಸಾಮರ್ಥ್ಯ ಏನ್ ಗೊತ್ತ? ಆಕ್ಚುಲಿ ಸಾಮರ್ಥ್ಯ ಆಗಲ್ವಾ. ಸಾಮರ್ಥ್ಯ ಏನ್ ಗೊತ್ತೇನ್ರಿ? ಅಡಿಯಲ್ಲಿ ಏನ್ ಗೊತ್ತಿ? ಕೇಂದ್ರ ಪ್ರಾಯೋಜಿತ. ಇದು ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ನೋಡ್ರಿ, ಇದು ಸ್ಕೀಮ್ ಕೇಂದ್ರ ಸರ್ಕಾರದಲ್ವಾ. ನೋಡ್ರಿ, ನೇರ ಲಾಭ ವರ್ಗಾವಣೆ ಅದಲ್ವಾ ಮೂಲಕ ಏನ್ ಗೊತ್ತೇನ್ರಿ? ಪ್ರಯೋಜನ ನೀಡುತ್ತದೆ. ಇದು ನೋಡಿ, ಸಾಮಾಜಿಕವಾಗಿ ಮತ್ತೇನ್ ಗೊತ್ತೇನ್ರಿ? ಆರ್ಥಿಕವಾಗಿ. ಸಾಮಾಜಿಕವಾಗಿ ಆರ್ಥಿಕವಾಗಿ ಸರ್ ನೋಡ್ರಿ, ಯಾರು ಹಿಂದುಳಿದಿರ್ತಾರಲ್ವಾ ಅವಾಗ ಅವ್ರಿಗೆ ಏನ್ ಗೊತ್ತೇನು? ಮಹಿಳೆಯರಿಗೆ ಬೆಂಬಲ ನೀಡುವಾಗ ಅವ್ರ ಉದ್ದೇಶ ರೀ. ಮತ್ತೆ ಆರೋಗ್ಯ ಬಯಸುವ ನಡವಳಿಕೆಯನ್ನು ಸುಧಾರಿಸುವುದು ಮತ್ತು ಉತ್ತಮ ತಾಯಿ ಮತ್ತು ಮಕ್ಕಳ ಆರೋಗ್ಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ನೋಡ್ರಿ, ಫಲಾನುಭವಿಗಳು ಮೊದಲೇನ್ ಗೊತ್ತೇನು? ಮಗುವಿಗೆ ನೋಡ್ರಿ ಎಷ್ಟು ರೊಕ್ಕ ಕೊಡ್ತಾರಂತ ಗೊತ್ತೇನ್ರಿ? ಈ ಸ್ಕೀಮ್ ಮೂಲಕ 5,000 ಅಂತ ನೋಡ್ರಿ ಮೊದಲ್ರಿ. ನೋಡ್ರಿ, ಎರಡನೇ ಸಪೋಸ್ ಹೆಣ್ಣು ಮಗು ಇತ್ತು ಅಂತ ತಿಳ್ಕೊಳ್ರಿ, ಎಷ್ಟ್ ಕೊಡ್ತಾರಂತ ಗೊತ್ತೇನ್ರಿ? 6,000 ರೂಪಾಯಿ ಕೊಡ್ತಾರಂತದಲ್ವಾ. ಸರ್, 2 ಕಂತುಗಳು ಕೊಡ್ತಾರಂತ, ಅಂದ್ರೆ 5,000 2,000 ಕೊಡ್ತಾರದಲ್ವಾ. 60,000 2,000 ಕೊಡ್ತಾರಂತ. ಮೊದಲನೇ ಮಗು ಏನ್ ಗೊತ್ತೇನ್ರಿ? 5,000 ಕೊಡ್ತಾರಂತ್ರಿ. ಈಗ ಸಪೋಸ್ ಎರಡನೇ ಹೆಣ್ಣು ಮಗು ಎಷ್ಟು ಕೊಡ್ತಾರ ಗೊತ್ತೇನ್ರಿ? 6,000. ಇವೆಲ್ಲ ಯೋಜನೆ ಮಕ್ಕಳು ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ಅದಲ್ವಾ. ಬಟ್ ಗೊತ್ತಿರ್ಲಿ, ಸಾಮರ್ಥ್ಯ ಅಂತಕ್ಕಂಥ ನೋಡ್ರಿ ಯೋಜನೆ. ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಬರ್ರಿ. ನೆಕ್ಸ್ಟ್ ನೋಡ್ರಿ, 25ನೇ ಕ್ವಶನ್. ಅಂತಾರಾಷ್ಟ್ರೀಯ ಮನಸ್ಸಿನ ದೇಹ ಸ್ವಾಸ್ಥ್ಯ ದಿನವನ್ನು ವಾರ್ಷಿಕವಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ನೋಡ್ರಿ, ಇಂಪಾರ್ಟೆನ್ಸ್ ಡೇ ಅಂತಕ್ಕಂಥ ಪ್ರಮುಖ ದಿನಗಳು ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. 25 ಅಲ್ವಾ. ಪ್ರಮುಖವಾಗಿ ನೋಡ್ರಿ, ಜನವರಿ ಏನ್ ಗೊತ್ತೇನು? 1 ಯಾವಾಗ ಆಚರಣೆ ಮಾಡ್ತಾರೆ? ಜನವರಿ 1 ಅಂತ್ರಿ. ಜನವರಿ 2 ಅತ್ರಿ. ಜನವರಿ 3 ಜನವರಿ 4 ಅಂತ ನೋಡ್ರಿ. ಬಟ್ ನೋಡ್ರಿ, ಸರಿಯಾದ ಉತ್ತರ ಯಾವ್ದಾಗಿರ್ತೈತಿ ಗೊತ್ತೇನ್ರಿ ಸ್ನೇಹಿತರೆ? ಅದಲ್ವಾ. ನೋಡ್ರಿ, ಸಿ ಆಗಿರುತ್ತೆ ನೋಡ್ರಿ. ಜನವರಿ 3ಕ್ಕೆ ಆಚರಣೆ ಮಾಡ್ತಾರ ಗೊತ್ತೇನ್ರಿ? ಸರ್, ಅಂತಾರಾಷ್ಟ್ರೀಯ ಏನ್ ಗೊತ್ತೇನ್ರಿ? ಮನಸ್ಸಿನ ಸ್ವಾಸ್ಥ್ಯ ದಿನ, ಅದಲ್ವಾ. ನೋಡ್ರಿ, ಬಟ್ ಗೊತ್ತಿರ್ಲಿ ಯಾಕೆ ಆಚರಣೆ ಮಾಡ್ತಾರ ಅಂತಕ್ಕಂತ ಇಲ್ಲಿ ಕೊಟ್ಟಿದಾರ ನೋಡ್ರಿ. ನೋಡಂ ಬರ್ರಿ. ನೋಡ್ರಿ, ಮಾನಸಿಕ ಮತ್ತು
ದೈಹಿಕ ಆರೋಗ್ಯ ನಡುವಿನ ಸಂಬಂಧವನ್ನು ಎತ್ತಿ ತೋರಿಸಲು ಅಂದ್ರೆ ಮಾನಸಿಕ ಸಾಮರ್ಥ್ಯ ಮತ್ತೆ ದೈಹಿಕ ಆರೋಗ್ಯದ ಬಗ್ಗೆ ಏನ್ ಗೊತ್ತೇ ಎರಡು ಅದಲ್ವಾ. ಅಂದ್ರೆ ನಮ್ಗೆ ಗೊತ್ತಾಗ್ಬೇಕಂತ ಏನ್ ಗೊತ್ತೇನೆ ಅಂತಾರಾಷ್ಟ್ರೀಯ ಮನಸ್ಸಿನ ದೇಹದ ಸ್ವಾಸ್ಥ್ಯ ದಿನವನ್ನು ವಾರ್ಷಿಕವಾಗಿ ಜನವರಿ 3ರಂದು ಆಚರಿಸಲಾಗುತ್ತದೆ. ಈ ದಿನವು ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಅಂದ್ರೆ ನಮ್ದು ಸೆಲ್ಫ್ ಸಲುವಾಗಿ ಅದಲ್ವಾ. ಯೋಗಕ್ಷೇಮಕ್ಕೆ ಏನ್ ಗೊತ್ತೇನೆ ಸ್ವ ಆರೈಕೆ, ನಾವು ಜೀವನದ ಹೆಂಗ ಇರಬೇಕು ಅದಲ್ವಾ. ಸ್ವ ಆರೈಕೆ, ಸಾವಧಾನತೆ, ಚಲನೆ ಮತ್ತು ಆರೋಗ್ಯದ ಏನ್ ಗೊತ್ತೇನ್ರಿ ಜೀವನ ಶೈಲಿ ಅಭ್ಯಾಸಗಳನ್ನು ಪ್ರೋತ್ಸಾಹಿಸ್ತಂತ್ರಿ. ಇದು ಪ್ರಾಚೀನ ಸಮಗ್ರ ಗುಣಪಡಿಸುವ ಸಂಪ್ರದಾಯ ಮತ್ತು ಮನಸ್ಸು ದೇಹದ ಪರಸ್ಪರ ಸಂಪರ್ಕವನ್ನು ದೃಢೀಕರಿಸುವ ಆಧುನಿಕ ವೈಜ್ಞಾನಿಕ ಸಂಶೋಧನೆ ಎರಡನ್ನು ಆಧರಿಸಿದೆ. ಇದು ನೋಡ್ರಿ ಆಧುನಿಕ ಅನ್ನೋದಂತ್ರಿ ಮತ್ತ ಸರ್ ವೈಜ್ಞಾನಿಕ ಸಂಶೋಧನೆ ಕೊಡೋದಂತ ನೋಡ್ರಿ. ನಮ್ ದೇಹ ಕೂಡ ರೆಸ್ಟ್ ಬೇಕಲ್ರಿ. ಹಾ ನೋಡ್ರಿ ಗೊತ್ತಿಲ್ಲ ಮತ್ ಸ್ನೇಹಿತರೆ ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ನೋಡ್ರಿ. ಇದೇನ್ ನೋಡ್ರಿ ಸರ್ ಜನವರಿ 3ಕ್ಕ ಇನ್ನೊಂದ್ ದಿನ ಕೂಡ ಆಚರಣೆ ಮಾಡ್ತಾರ ಸ್ನೇಹಿತರೆ. ಏನ್ ಗೊತ್ತೇನ್ರಿ ಸರ್ ರಾಷ್ಟ್ರೀಯ ಏನ್ ಗೊತ್ತೇನ್ರಿ ಶಿಕ್ಷಕ ದಿನ ಅಂತಕ್ಕಂಥದ್ದು ನೋಡ ಗೊತ್ತಿರ್ಲಿ. ರಾಷ್ಟ್ರ ಏನ್ ಗೊತ್ತೇನ್ರಿ ಶಿಕ್ಷಕಿ ಅದಲ್ವಾ. ರಾಷ್ಟ್ರ ಏನ್ ಗೊತ್ತೇನ್ರಿ ಶಿಕ್ಷಕಿ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರ ನೋಡ್ರಿ. ಸರ್ ಮತ್ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಇದೇ ಕೇಳ್ಬೋದು ಇದು ದಿನ ಹೆಂಗ್ ಕೇಳ್ಬೋದು ಗೊತ್ತಿಲ್ಲ ಎಕ್ಸಾಮ್ ಕ್ವಶನ್ ರೀ. ಅಂತಾರಾಷ್ಟ್ರೀಯ ಮನಸ್ಸಿನ ದೇಹ ಸ್ವಾಸ್ಥ್ಯ ದಿನ ಯಾವಾಗ ಆಚರಣೆ ಮಾಡ್ತಾರ ಕೇಳ್ಬೋದು. ಏನ್ ಗೊತ್ತೇನೆ ಜನವರಿ 3. ಸರ್ ಅದೇ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಕಿ ದಿನ ಕೂಡ ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನ್ರಿ ಇದೇ ಜನವರಿ 3ಕ್ಕೆ ಆಚರಣೆ ಮಾಡ್ತಾರ. ಇದೇ ಜನವರಿ 3ಕ್ಕೆ ಯಾಕೆ ಆಚರಣೆ ಮಾಡ್ತಾರ ಗೊತ್ತೇನ್ರಿ ಸರ್. ಇವಾಗ ಜನವರಿ 3ಕ್ಕೆ ಏನ್ ಗೊತ್ತೇನ್ರಿ ಜನ್ಮದಿನ ಇರ್ತದ. ಸರ್ ಯಾರ ಜನ್ಮದಿನ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸಾವಿತ್ರಿಬಾಯಿ. ಯಾರು ಗೊತ್ತೇನ್ರಿ ಸಾವಿತ್ರಿಬಾಯಿ ಅದಲ್ವಾ. ಸಾವಿತ್ರಿಬಾಯಿ ಏನ್ ಗೊತ್ತೇನ್ರಿ ಪುಲೇರ್ ಅವರ ಜನ್ಮದಿನ ಆಚರಣೆ ಮಾಡ್ತಾರ ಗೊತ್ತೇನ್ರಿ ರಾಷ್ಟ್ರೀಯ ಶಿಕ್ಷಕಿ ದಿನ ಸ್ನೇಹಿತರೆ. ಸದ್ಯ ಗೊತ್ತಿರ್ಬೇಕು ಸಾವಿತ್ರಿಬಾಯಿ ಫುಲೆ ಅಂದ್ರೆ ಏನ್ ಗೊತ್ತೇನ್ರಿ ನಮ್ ಭಾರತ ದೇಶದ ಅಲ್ವಾ. ನಮ್ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಯಾರ ಗೊತ್ತೇನ್ರಿ ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥವ್ರು. ಮತ್ತ ಈ ಸಾವಿತ್ರಿಬಾಯಿ ಫುಲೆ ಅವ್ರಿಗೆ ಏನ್ ಕರೀತಾರ ಗೊತ್ತೇನ್ರಿ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಸರ್ ಆಧುನಿಕ ಶಿಕ್ಷಣ ತಾಯಿ ಅಂತ ಕರೀತಾರ. ಸರ್ ಆಧುನಿಕ ಶಿಕ್ಷಣ ತಾಯಿ ಅಂತ ಕರೀತಾರ ಗೊತ್ತೇನ್ರಿ ಬ್ರಿಟಿಷರ್ ಕರೀತಾರ ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಮತ್ತ ಸರ್ ಶಿಕ್ಷಕರ ದಿನ ಯಾವಾಗ ಆಚರಣೆ ಮಾಡ್ತಾರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ ಜನವರಿ ಏನ್ ಗೊತ್ತೇನ್ರಿ 5ಕ್ಕೆ ಏನ್ ಗೊತ್ತೇನ್ರಿ ಶಿಕ್ಷಕರ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರ ಗೊತ್ತಿರ್ಲಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ ಅದಲ್ವಾ. ಜನವರಿ 3ಕ್ಕೆ ಶಿಕ್ಷಕರ ದಿನ, ಜನವರಿ 5 ಸಾರಿ ಸೆಪ್ಟೆಂಬರ್ 5 ಬಂದಾಗ ಯಾವ್ದು ಹೇಳ್ರಿ ಶಿಕ್ಷಕರ ದಿನ. ಬಟ್ ಈಗ ನೋಡ್ರಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮದಿನ ಆಚರಣೆ ಮಾಡ್ತಾರ ಗೊತ್ತೇನ್ರಿ ಶಿಕ್ಷಕರ ದಿನ ಅದಲ್ವಾ. ನಮ್ ಭಾರತ ದೇಶದ ಮೊಟ್ಟ ಮೊದಲು ಉಪರಾಷ್ಟ್ರಪತಿ ಆಗಿರ್ತಾರ್ರಿ ನಮ್ ಭಾರತ ದೇಶದ ಅದಲ್ವಾ. ಎರಡನೇನ್ ಗೊತ್ತೇನ್ರಿ ಸರ್ ರಾಷ್ಟ್ರಪತಿ ಕೂಡ ಪ್ರೆಸಿಡೆಂಟ್ ಕೂಡ ಆಗಿರ್ತಾರ ನೋಡ್ರಿ ಗೊತ್ತಿರ್ಲಿ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಹಿಂಗೆ ಪ್ರಮುಖ ದಿನಗಳು. ಇದ್ರ ಮ್ಯಾಲ ಪ್ರಮುಖ ದಿನ ಒಂದು ಫಿಕ್ಸ್ ಕ್ವಶನ್ ರೀ ಪ್ರತಿ ಎಕ್ಸಾಮ್ ಅದಲ್ವಾ. ಇವಾಗ ಇಂಪಾರ್ಟೆಂಟ್ ಆಗಿರ್ತೈತಿ. ಎಸ್ ನೆಕ್ಸ್ಟ್ ಕ್ವಶನ್ ಹೋಗ್ಬಾರದಲ್ವಾ. ನೋಡ್ರಿ ಸಮುದ್ರದ ನೀರು ಉಪ್ಪು ತೆಗೆಯುವ ವ್ಯವಸ್ಥೆ ಅದಲ್ವಾ. ಏನ್ ನೋಡ್ರಿ ವ್ಯವಸ್ಥೆ ಏನ್ ಗೊತ್ತೇನ್ರಿ ಸ್ವಾಡೆಸ್ ಎಂಬ ಹೆಸರಿನ ಪೋರ್ಟಬಲ್ ಪೋರ್ಟಬಲ್ ಉಪ್ಪು ತೆಗೆಯುವ ಸಾಧನವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಸ್ವಾಡೆಸ್ ಅಂತಕ್ಕಂಥ ನೋಡ್ರಿ ಸಮುದ್ರದ ನೀರು ಉಪ್ಪು ತೆಗೆಯುವ ವ್ಯವಸ್ಥೆ ಎಂಬ ಹೆಸರಿನ ಪೋರ್ಟಬಲ್ ಉಪ್ಪು ತೆಗೆಯುವ ಸಾಧನ ಯಾವ ಸಂಸ್ಥೆ ಗೊತ್ತೇನ್ರಿ ರೆಡಿ ಮಾಡಿದ ಅಭಿವೃದ್ಧಿ ಪಡಿಸಿದ ಕ್ವಶನ್ ಯಾರದಲ್ವಾ. ಸರ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಏನ್ ಕೊಟ್ಟಿದ್ದಾರೆ ಅವ್ರು ಗೊತ್ತೇನ್ರಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂದ್ರೆ ನಮ್ ಇಸ್ರೋ ಬತ್ ನೋಡ್ರಿ ಸ್ನೇಹಿತರೆ. ಗೊತ್ತಿರ್ಬೇಕು ಕೇಳ್ತಿರ್ತಾರೆ ಇಸ್ರೋ ಅದಲ್ವಾ. ಸರ್ ಇಸ್ರೋ ನೆಕ್ಸ್ಟ್ ಬಂದಾಗ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅದಲ್ವಾ. DRDO ಅಂತ ಕರೀತಾರ ನೋಡ್ರಿ ಇಂಪಾರ್ಟೆಂಟ್ ಅದಲ್ವಾ. ಸರ್ ನೋಡ್ರಿ ವೈಜ್ಞಾನಿಕ ಮತ್ತು ಅದಲ್ವಾ. ಸರ್ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನೆ ಮಂಡಳಿ ಅಂತೀರಿ. 4ನೇದು ಗೊತ್ತಿರ್ಬೇಕು ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ಅದಲ್ವಾ. ಬಟ್ ಸ್ನೇಹಿತರೆ ಗೊತ್ತಿರ್ಬೇಕು ಸರಿಯಾದ ಉತ್ತರ ಯಾವ್ದಾಗಿರ್ತದ ಗೊತ್ತೇನ್ರಿ ಇವಾಗ ಸಮುದ್ರ ನೀರು ಉಪ್ಪು ತೆಗೆಯುವ ವ್ಯವಸ್ಥೆ ಸ್ವಾಡೆಸ್ ಎಂಬ ಹೆಸರಿನ ಪೋರ್ಟಬಲ್ ತೆಗೆಯುವ ಸಂಸ್ಥೆ ಯಾವ್ದಾಗ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ರಕ್ಷಣಾ ಸಂಶೋಧನೆ ಮತ್ತೇನ್ ಗೊತ್ತೇನ್ರಿ ಅಭಿವೃದ್ಧಿ ಸಂಸ್ಥೆ ಅಂತಕ್ಕಂಥ ನೋಡ್ರಿ DRDO. ಸರ್ ಸರಿಯಾದ ಉತ್ತರ DRDO. ಬಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಏನ್ ಕೊಟ್ರ ನೋಡಂ ಬರ್ರಿ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ ಡಿಸ್ಕ್ರಿಪ್ಷನ್ ಏನ್ ಕೊಟ್ರ ಅಥವಾ ನೋಡ್ರಿ ಏನ್ ಕೊಟ್ಟಿದಾರ ನೋಡ್ರಿ. ಇತ್ತೀಚೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಏನ್ ಗೊತ್ತೇನ್ರಿ ಆರ್ಗನೈಸೇಷನ್ ಅಂತಕ್ಕಂಥ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತಕ್ಕಂಥ ನೋಡ್ರಿ. ಸಮುದ್ರ ನೀರು ಉಪ್ಪು ನೀರಿನ ನಿರ್ಮೂಲನಾ ವ್ಯವಸ್ಥೆ ಸ್ವಾಡೆಸ್ ಎಂಬ ಪೋರ್ಟಲ್ ಉಪ್ಪು ನೀರಿನ ನಿರ್ಮೂಲನಾ ಸಾಧನವನ್ನು ಅಭಿವೃದ್ಧಿಪಡಿಸಿದೆ ಅಂದ್ರೆ ಇದಕ್ಕೆ DRDO. ನೋಡ್ರಿ ದೂರದ ಮತ್ತು ಕ್ಷೇತ್ರ ಪರಿಸ್ಥಿತಿಗಳಲ್ಲಿ ಸೈನಿಕರು ಅದಲ್ವಾ. ಸೈನಿಕರನ್ ಗೊತ್ತೇನ್ರಿ ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸಲು ಇದನ್ನು ವಿನ್ಯಾಸಗೊಳಿಸಿದೆ ನೋಡ್ರಿ. ಪ್ರಮುಖವೇನ್ ಗೊತ್ತೇನ್ರಿ ದೂರದ ಮತ್ತು ಕ್ಷೇತ್ರ ಪರಿಸ್ಥಿತಿಗಳಲ್ಲಿ ಈಗ ನೋಡ್ರಿ ಸೈನಿಕರ ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸಲು ಅದಲ್ವಾ. ಇದು ಏನಂತ ಮಾಡ್ರ ಗೊತ್ತೇನ್ರಿ ವಿನ್ಯಾಸ ಮಾಡ್ರ ಅಂತ ನೋಡ್ರಿ. ಈ ವ್ಯವಸ್ಥೆಯನ್ನು ಹಸ್ತಚಾಲಿತವಾಗಿ ಅದಲ್ವಾ ನಿರ್ವಹಿಸಬಹುದು ಅಥವಾ ಎಂಜಿನ್
ಕೈ ಇದೇನ್ ಗೊತ್ತೇನು ಪ್ರಮುಖವಾಗಿ ನಾವು ಕೈಯಿಂದ ತಗೋಬಹುದಂತ ಅಥವಾ ಎಂಜಿನ್ ಚಾಲಿತಗೊಳಿಸಬಹುದಂತ ಇದನ್ನು ಟ್ರೈ ಕಮಾಂಡ್ ಸೇವೆಗಳಿಗಾಗಿ ಜೋಧ್ಪುರದ ರಕ್ಷಣಾ ಪ್ರಯೋಗಾಲಯವನ್ನು ಗೊತ್ತೇನ್ರಿ ಅಭಿವೃದ್ಧಿಸಿದ ಜೋಧ್ಪುರ್ ಅದಲ್ವಾ. ಕೇಳ್ತಿರ್ತಾರ ನೋಡ್ರಿ ಎಲ್ಲಪ್ಪ ಬಂದಾಗ ಹಸ್ತಚಾಲಿತ ಆವರ್ತಿಯನ್ನು ಒಬ್ಬ ವ್ಯಕ್ತಿ ಒಯ್ಯಬಹುದು, ಇದು ಒಬ್ಬ ವ್ಯಕ್ತಿನ ಒಯ್ಯಬಹುದು ಅಂತ ನೋಡ್ರಿ. ಮತ್ ನೋಡ್ರಿ ತುರ್ತು ಸಂದರ್ಭಗಳಲ್ಲಿ 10ರಿಂದ ಏನ್ ಗೊತ್ತೇನ್ರಿ 12 ಸಿಬ್ಬಂದಿಗೆ ಬೆಂಬಲ ನೀಡ್ತಂದ್ ನೋಡ್ರಿ. ಯಾವ್ದ್ರ ನೋಡ್ರಿ ಎಮರ್ಜೆನ್ಸಿ ಇರ್ತ ನೋಡ್ರಿ 10ರಿಂದ 12 ಮಂದಿಗೆ ಏನ್ ಗೊತ್ತೇನ್ ಸಹಾಯ ಕೊಡ್ತು ಅಂತ ನೋಡ್ರಿ ಇದು ಅದಲ್ವಾ. ನೆಕ್ಸ್ಟ್ ನೋಡ್ರಿ ಇದು ನೌಕಾ ಕಾರ್ಯಾಚರಣೆಗಳಿಗೆ ಏನ್ ಗೊತ್ತೇ ನೌಕಾ ಕಾರ್ಯಾಚರಣೆಗೆ ಕರಾವಳಿ ಪ್ರದೇಶಗಳಿಗೆ ಮತ್ತು ಲಡಾಖ್ನ ಪಾಂಗಾಂಗೋತ್ಸೋ ಅದಲ್ವಾ ಒಳನಾಡಿನ ಉಪ್ಪು ನೀರಿನ ಪ್ರದೇಶಗಳನ್ನ ಸೂಕ್ತವಾಗಿರುತ್ತೆ ಅಂತ ಗೊತ್ತಿರೋ ನಮ್ ಸೈನಿಕರಿಗೆ ಇದು ಅತ್ಯುತ್ತಮವಾದ ಸಂತಾರೆ ಅದಲ್ವಾ. ನಮ್ ಸೈನಿಕರಿಗೆ ಅತ್ಯುತ್ತಮವಾದ ನೋಡ್ರಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ಇದನ್ನು ಅಭಿವೃದ್ಧಿ ಪಡಿಸಿದ ಸಂಸ್ಥೆ ಯಾವ್ದು ಗೊತ್ತೇನು DRDO ಅಂತಕ್ಕಂಥದ್ದು ಸಂತಾರೆ ಗೊತ್ತಿರ್ಲಿ. ಈ DRDO ಬಗ್ಗೆ ಕ್ವಶನ್ ಕೇಳ್ತಿರ್ತಾರ ಆಗಿದಲ್ವಾ. DRDO ಅಂದ್ರೆ ಗೊತ್ತಿರ್ಬೇಕು ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತಕ್ಕಂಥದ್ದು. ಸರ್ ನೋಡ್ರಿ ಈ DRDO ಅಲ್ವಾ, ಈ DRDO ಅಂತಕ್ಕಂಥ ಸ್ಥಾಪನೆ ಆದ ವರ್ಷ ಗೊತ್ತಿರ್ಬೇಕು ನೋಡ್ರಿ 1919 ಏನ್ ಗೊತ್ತೇನ್ರಿ ಸರ್ 58 ಸ್ಥಾಪನೆ ಗೊತ್ತ ನೋಡ್ರಿ DRDO ಅಂತಕ್ಕಂಥದ್ದು. ಸರ್ ನೋಡಿ DRDO ಕೇಂದ್ರ ಕಚೇರಿ ಗೊತ್ತಿರ್ಬೇಕು ನವದೆಹಲಿ. ಯಾವ ದೆಹಲಿ ಗೊತ್ತೇನ್ರಿ ನವದೆಹಲಿ. ಈ DRDO ಏನ್ ಮಾಡ್ತಾರ ಗೊತ್ತೇನ್ರಿ ಪ್ರಮುಖವಾಗಿ ಕ್ಷಿಪಣಿಗಳು ಅಭಿವೃದ್ಧಿ ಪಡಿಸ್ತಾರ್ರಿ ಅದಲ್ವಾ. ಸರ್ ನಂತರ DRDO ಒಂದ್ಸರಿ ಎಕ್ಸಾಮ್ ನ ಕ್ವಶನ್ ಕೂಡ ಕೇಳಿ ನೋಡ್ರಿ. DRDO ಏನ್ ಗೊತ್ತೇನ್ರಿ ಪ್ರಸ್ತುತ ಅಧ್ಯಕ್ಷ ಯಾರ ಗೊತ್ತೇನ್ರಿ ಸಮೀರ್ ವಿ. ಈ ಸಮೀರ್ ವಿ ಏನ್ ಗೊತ್ತೇನ್ರಿ ಕಾಮತ್ ಅಂತಕ್ಕಂಥವ್ರು. ಎಸ್ ಅದಲ್ವಾ. ಸೊ ನಂತರ DRDO ಒಂದು ಕ್ಷಿಪಣಿ ಬಂದಾಗ ಗೊತ್ತಿರ್ಬೇಕ್ರಿ. ಅವಾಗ್ಲೇ ಹೇಳ್ದ ನೋಡ್ರಿ ನಮ್ಮ ಭಾರತ ದೇಶದ ಕ್ಷಿಪಣಿ ಮನುಷ್ಯ ಯಾರು ಗೊತ್ತೇನಿ APJ ಅಬ್ದುಲ್ ಕಲಾಂ. ಸರ್ ಕ್ಷಿಪಣಿ ಮಹಿಳೆ ಯಾರು ಗೊತ್ತೇನಿ ಟೆಸಿ ಥಾಮಸ್ ಅಂತಕ್ಕಂಥವ್ರು ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖ ಗೊತ್ತಿರ್ಲಿ ಕೇಳ್ತಿರ್ತಾರ ಏನ್ ಗೊತ್ತೇನ್ರಿ. ಇವಾಗ ಇನ್ನೊಂದ್ ಹೇಳ್ದ ನೋಡ್ರಿ ಪ್ರಮುಖವಾಗಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂತ ಹೇಳದಲ್ರಿ. ಇವಾಗ ಇಸ್ರೋ ಅಂತ ಕರೀತಾರ ನೋಡ್ರಿ. ಇಸ್ರೋ ಬಗ್ಗೆನು ಇಂಪಾರ್ಟೆನ್ಸ್ ಹೇಳ್ತಾರದಲ್ವಾ. ಇಸ್ರೋ ಬಗ್ಗೆನು ಇಂಪಾರ್ಟೆಂಟ್. ಇಸ್ರೋ ಬಗ್ಗೆ ಕ್ವಶನ್ ಕೇಳ್ತಿರ್ತಾರ. ಸರ್ ಇಸ್ರೋ ಅಂದ್ರೆ ಗೊತ್ತಿರ್ಬೇಕು ಇಂಡಿಯನ್ ಸ್ಪೇಸ್ ರಿಸರ್ಚ್ ಏನ್ ಗೊತ್ತೇನ್ರಿ ಸರ್ ಆರ್ಗನೈಸೇಷನ್ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿ ಇದು ಕನ್ನಡ ಕರೀತಾರ ಗೊತ್ತೇನ್ರಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅದಲ್ವಾ. ನೋಡ್ರಿ ಇಸ್ರೋ ಸ್ಥಾಪನೆ ಆದ ವರ್ಷ ಗೊತ್ತಿರ್ಬೇಕು 1969. ಎಷ್ಟೊಂಬತ್ತು 69 ನೋಡ್ರಿ. ಆಗಸ್ಟ್ 15 ಸ್ಥಾಪನೆ ಆಗೋತ್ರಿ. ಇಸ್ರೋದ ಸ್ಥಾಪಕರು ವಿಕ್ರಮ್ ಸಾರಾಭಾಯ್. ಮಾಸ್ತರ ಇಸ್ರೋದ ಕೇಂದ್ರ ಕಚೇರಿ ಬರ್ತದೆ ಗೊತ್ತೇನ್ರಿ ಬೆಂಗಳೂರು. ಯಾವ ಊರು ಗೊತ್ತೇರಿ ನಮ್ಮ ಪ್ರೀತಿಯ ಕರ್ನಾಟಕ ರಾಜಧಾನಿ ಅದಲ್ವಾ. ಸರ್ ನೋಡ್ರಿ ಬೆಂಗಳೂರದ ಕಂಡು ಬರ್ತದೆ ನೋಡ್ರಿ ಗೊತ್ತಿರ್ಲಿ ಅದಲ್ವಾ. ಇಸ್ರೋದ ಅಧ್ಯಕ್ಷರು KV ನಾರಾಯಣ್ ಅಂತಕ್ಕಂಥವ್ರು ಗೊತ್ತಿರ್ಲಿ. ಸಾರಿ ವಿ ನಾರಾಯಣ್ ಅಂತಕ್ಕಂಥವ್ರು ಗೊತ್ತಿರ್ಬೇಕು. ಸರ್ ನೋಡ್ರಿ ಇಸ್ರೋ ಅಂದ್ರೆ ಗೊತ್ತಿರ್ಬೇಕು ಅದಲ್ವಾ. ಇಸ್ರೋ ನಮ್ಮ K ಶಿವಣ್ಣ ಅವ್ರಿಗೆ ಏನ್ ಕರೀತಾರ ಗೊತ್ತೇನ್ ಭಾರತ ದೇಶದ ರಾಕೆಟ್ ಮನುಷ್ಯ ಅಂತ ಕರೀತಾರ. ಸರ್ ರಾಕೆಟ್ ಮಹಿಳೆ ಗೊತ್ತಿರ್ಬೇಕು ರಿತು ಕರಿದಾಳ್ ಅಂತಕ್ಕಂಥ. ನೋಡ್ರಿ ಇಸ್ರೋ ಬಗ್ಗೆ ಒಂದ್ ಸಂಪೂರ್ಣ ಮಾಹಿತಿ ಮಾಡಮಂತ ಇರ್ಲಿ. ನೆಕ್ಸ್ಟ್ ಕ್ವಶನ್ ಹೋಗಮಂತ್ರಿ. ಇದು ಸರಿಯಾದ ಉತ್ತರ ನೋಡ್ರಿ ಬಿ ಆಗಿರುತ್ತೆ ನೋಡ್ರಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಆಗಿರ್ತದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ನೋಡ್ರಿ 27ನೇ ಕ್ವಶನ್. ಗಣಿ ಸಚಿವಾಲಯವು ಯಾವ ರಾಜ್ಯದಲ್ಲಿ ರಾಷ್ಟ್ರೀಯ ಖನಿಜ ಚಿಂತನ ಶಿವರ್ 2026 ಆಯೋಜಿಸಿದೆ. ನೋಡ್ರಿ ಗಣಿ ಸಚಿವಾಲಯವು ಯಾವ ರಾಜ್ಯದಲ್ಲಿ ರಾಷ್ಟ್ರೀಯ ಖನಿಜ ಚಿಂತನ ಶಿವರ್ 2026 ಆಯೋಜಿಸಿದ ಕ್ವಶನ್ ಕೇಳ್ರಿ. ಅಲ್ಲಿ ಎ ಕೊಟ್ಟಿದ್ದಾರೆ ಬಿಹಾರ್, ಬಿ ಜಾರ್ಖಂಡ್, ಸಿ ಗುಜರಾತ್, ಡಿ ಏನ್ ಗೊತ್ತೇನ್ರಿ ಸರ್ ಒಡಿಶಾ ಅಂತಕ್ಕಂಥ ಕೊಟ್ಟಿದಾರ. ಅದ್ರ ಗೊತ್ತಿರ್ಬೇಕು ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಸರ್ ಗುಜರಾತ್ ಅಂತಕ್ಕಂಥ ಆಗಿರುತ್ತೆ ನೋಡ್ರಿ ಸರಿಯಾದ ಉತ್ತರ ಗುಜರಾತ್. ಮಾಸ್ತರ್ ಏನ್ ಗಣಿ ಸಚಿವಾಲಯ ಬರ್ ನೋಡಮ್ ಮೊದಲಲ್ಲಿ ನೋಡ್ದಾಗ ಏನ್ ಕೊಟ್ರಿ ನೋಡಮ್ ಬರದಲ್ವಾ. ನೋಡ್ರಿ ಗಣಿ ಸಚಿವಾಲಯವು ರಾಷ್ಟ್ರೀಯ ಖನಿಜ ಚಿಂತನ ಶಿಬಿರ 2026 ನೋಡ್ರಿ ಗುಜರಾತ್ ನ ಎಲ್ಲಿ ಗೊತ್ತೇನ್ರಿ ಗಾಂಧಿನಗರ. ಸರ್ ಗಾಂಧಿನಗರ ಗೊತ್ತ ಜನವರಿ 8, 10, 26 ಆಯೋಜನೆ ಮಾಡಿದಾರಂತದಲ್ವಾ. ಸರ್ ಗಣಿಗಾರಿಕೆ ಅಂತಂದ್ರೆ ನಿಯಂತ್ರಣ ಮತ್ತೇನ್ ಗೊತ್ತೇನ್ರಿ ಅಭಿವೃದ್ಧಿಯಲ್ಲಿ ಸರ್ ಕೇಂದ್ರ ರಾಜ್ಯ ಸಮನ್ವಯ ಬಲಪಡಿಸುವ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಮನ್ವಯ ಬಲಪಡಿಸುವ ಗುರಿಯನ್ನು ಹೊಂದಿದಂತ ಇದು ಶುದ್ಧ ಇಂಧನ, ಮುಂದುವರಿದ ಉತ್ಪಾದನೆ ಮತ್ತು ಉದ್ಯೋನ್ಮುಖ ತಂತ್ರಜ್ಞಾನಗಳಿಗೆ ಕ್ರಿಟಿಕಲ್ ಅದಲ್ವಾ ಮಿನರಲ್ಸ್ ಮಿಷನ್ ಪ್ರಮುಖ ಗಮನವನ್ನು ಸೆಳೆತಂತ ನೋಡ್ರಿ ಅದಲ್ವಾ. ಬಟ್ ಗೊತ್ತಿರ್ಲಿ ಎಲ್ಲಿ ಆಯೋಜನೆ ಮಾಡಿದ್ರಪ್ಪ ಅಂದ್ರೆ ಗುಜರಾತ್ ರಾಜ್ಯ ಅದಲ್ವಾ. ನೋಡ್ರಿ ಬಿಹಾರ್ ಕೊಟ್ಟಿದ್ದಾರೆ ನೋಡ್ರಿ. ಬಿಹಾರ್ ರಾಜಧಾನಿ ಯಾವ್ದು ಹೇಳ್ರಿ ಪಾಟ್ನಾ ಅಂತಕ್ಕಂಥದ್ದು ಅದಲ್ವಾ. ಪಾಟ್ನಾ ನಗರ ಯಾವ ನದಿ ದಂಡೆ ಮಲ್ಕೊಂಡ್ ಬರ್ತದೆ ಗೊತ್ತೇನೆ ನಮ್ಮ ಪ್ರೀತಿಯ ಭಾರತ ದೇಶದ ಅದು ಗೊತ್ತೇನೆ ಗಂಗಾ ನದಿ. ಯಾವ ನದಿ ಗೊತ್ತೇನೆ ಗಂಗಾ ನದಿ. ಈ ಬಿಹಾರ ರಾಜ್ಯದ ಗಂಗಾ ನದಿ ಒಂದು ಅಣೆಕಟ್ಟು ಕಟ್ಟಿಸ್ತಾರ ನೋಡ್ರಿ. ಯಾವ್ದು ಗೊತ್ತಿರ್ಲಿ ಮಹಾತ್ಮ ಗಾಂಧಿ ಅಣೆಕಟ್ಟು ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ. ಸರಿ ಮಹಾತ್ಮ ಗಾಂಧಿ ಅಣೆಕಟ್ಟು ಯಾವ ನದಿ ಕಟ್ಟಿಸ್ತಾರ ಗಂಗಾ ನದಿ. ಎಲ್ಲಿ ಗೊತ್ತೇನೆ ಬಿಹಾರ ರಾಜ್ಯದಾಗ ಅದೆಲ್ಲ ಪಾಟ್ನಾ ನಗರದಾಗ. ನೆಕ್ಸ್ಟ್ ನೋಡ ಮತ್ ಬಿಹಾರ ಅಂದ್ರೆ ಗೊತ್ತಿರ ನಮ್ಮ ಭಾರತ ದೇಶದ ಗೊತ್ತೇನ್ರಿ ಅತಿ ಉದ್ದವಾದ ರಬ್ಬರ್ ಅಣೆಕಟ್ಟು ಕೂಡ ಕಂಡು ಬರ್ತದೆ ಅಂತ ಗೊತ್ತಿರ್ಬೇಕು ರಬ್ಬರ್ ಅಣೆಕಟ್ಟು
ರಬ್ಬರ್ ಅಣೆಕಟ್ಟಿನ ಹೆಸರಿಂದ ಗೊತ್ತೇನ್ರಿ ಗಯಾಜಿ ಅಣೆಕಟ್ಟು ಅಂತಕ್ಕಂತ ನೋಡಿ ಕೇಳ್ಬೋದು ಎಕ್ಸಾಮ್ ಅದಲ್ವಾ. ನಮ್ಮ ಭಾರತ ದೇಶದ ಅತಿ ಉದ್ದವಾದ ರಬ್ಬರ್ ಅಣೆಕಟ್ಟು ಯಾವ್ದು ಗೊತ್ತೇನು? ಗಯಾಜಿ ಅಣೆಕಟ್ಟು ಇರ್ಲಿ ಅದಲ್ವಾ. ನೆಕ್ಸ್ಟ್ ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ ಅಂತಕ್ಕಂಥದ್ರಿ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ. ಹಳೆ ರಾಜಧಾನಿ ಗೊತ್ತಿರ್ಬೇಕು ಅಹಮದಾಬಾದ್ ಅಂತಕ್ಕಂಥದ್ರಿ ಅದಲ್ವಾ. ಸರ್ ನಂತರ ಒಡಿಸ್ಸಾ ಒಂದಾಗ ಗೊತ್ತಿರ್ಬೇಕು ನೋಡ್ರಿ ಒಡಿಸ್ಸಾದ ಸರ್ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಭುವನೇಶ್ವರ್ ಅಂತಕ್ಕಂಥದ್ದು. ಜ್ಞಾನೇಶ್ವರ ಗೊತ್ತಿಲ್ಲ, ಭುವನೇಶ್ವರ ಸ್ನೇಹಿತರೆ ಪ್ರತಿಯೊಂದು ರಾಜ್ಯದ ಬಗ್ಗೆ ಮಾಡಮಂತ ಕ್ಲಾಸ್ ರೀ. ಹಂಗೆ ನೀವೆಲ್ಲ ಶೇರ್ ಮಾಡ್ರಿ ಅದಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ. ಪ್ರತಿಯೊಂದು ರಾಜ್ಯದ ಬಗ್ಗೆ ಮಾಡ್ತೀನಿ. ನಮ್ಮ ಭಾರತ ದೇಶ 28 ರಾಜ್ಯ ಅಲ್ರಿ, ಅದು ಡಿಟೇಲ್ ಆಗಿ ಮಾಡಮಂತ ಕೇಳ್ತಿರ್ತಾರೆ ಎಕ್ಸಾಮ್. ಪ್ರತಿಯೊಂದು ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಅಲ್ವಾ, ಇರ್ಲಿ. ಬಟ್ ನಮ್ಗೇನ್ ಗೊತ್ತೇನ್ರಿ ಇಲ್ಲಿ ಸರಿಯಾದ ಉತ್ತರ ಗೊತ್ತೇನ್ರಿ? ಸಿ ಗುಜರಾತ್ ಅಂತಕ್ಕಂತ ಆಗಿರುತ್ತೆ ನೋಡಿ, ಗೊತ್ತಿರ್ಬೇಕು ಅದಲ್ವಾ. ಎಸ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬರ್ರಿ. 28ನೇ ಕ್ವಶನ್ ನೋಡ್ರಿ. ಸೋಮನಾಥ ಸ್ವಾಭಿಮಾನ ಪರ್ವ 2026 ಎಲ್ಲಿ ಆಯೋಜಿಸಲಾಗಿದೆ ನೋಡಿ? ಸೋಮನಾಥ ಸ್ವಾಭಿಮಾನ ಪರ್ವ ಇವೆಲ್ಲ ಕರೆಂಟ್ ಅಫೇರ್ಸ್ ಬಾಯ್ ಕೊಡ್ತಾ ಅದಲ್ವಾ. ಆಡುಮುಟ್ಟದ ಸಪ್ಪಿಲ್ಲ, ಪ್ರಚಲಿತ ಘಟನೆಯ ಪ್ರಶ್ನೆ ಇಲ್ಲದ ಪ್ರಶ್ನೆ ಪತ್ರಿಕೆನೇ ಇಲ್ರಿ ಅದಂತೀರೇನ್ರಿ? ಇಲ್ಲಿ ಸ್ನೇಹಿತರೆ ಅದಲ್ವಾ. ನೋಡ್ರಿ ಇವಾಗ ಜಾಬ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಮಿಸ್ ಆಗಿರುತ್ತೆ, ಎಲ್ಲಾಗಿರುತ್ತೆ ಗೊತ್ತೇನು? ಕರೆಂಟ್ ಅಫೇರ್ಸ್ ದಾಗ ಜಿಕೆದಾಗ ಮಿಸ್ ಆಗಿರ್ತಾರೆ ಅದಲ್ವಾ. ಅದಕ್ಕೆ ಕರೆಂಟ್ ಅಫೇರ್ಸ್ ಅಂತ ಭಾಳ ಇಂಪಾರ್ಟೆಂಟ್ ಅದಲ್ವಾ. ಬರ್ರಿ ಇವಾಗ ಸರ್ ನೋಡ್ರಿ ಪ್ರಮುಖವಾಗಿ ಎಲ್ ಮಾಡಿ ಸೋಮನಾಥ ಸ್ವಾಭಿಮಾನ ಪರ್ವ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡಿ ಎಕ್ಸಾಮ್ ದಾಗ. ಸರಿ ಏದು ಕೊಟ್ಟಿದಾರ? ಒಡಿಸ್ಸಾ, ಬಿ ರಾಜಸ್ಥಾನ, ಸಿ ಗುಜರಾತ್, ಉತ್ತರ ಪ್ರದೇಶ. ಇದಾರು ಗೊತ್ತಿರ್ಬೇಕು. ಸೋಮನಾಥ್ ಅಂತ ಬಂದಾಗ ಪ್ರಮುಖ ದೇವಾಲಯ ಎಲ್ಲಿ ಕಂಡು ಬರ್ತದೆ? ಸೋಮನಾಥ್ ದೇವಾಲಯ ಗುಜರಾತ್. ಈ ಸ್ವಲ್ಪ ಇಲ್ಲಿ ಕಿಡ್ನಿ ಕೆಲಸ ಕೊಟ್ಟು ಆನ್ಸರ್ ಆಗ್ಬೇಕಂತಿರೋದಲ್ವಾ. ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಗುಜರಾತ್ ರಾಜ್ಯ. ಯಾವ ರಾಜ್ಯದಾಗ ಕಂಡು ಬರ್ತದೆ ಗೊತ್ತೇನ್ರಿ? ಸೋಮನಾಥ ದೇವಾಲಯ ಕೇಳಿದಿರಲ್ರಿ? ಸೋಮನಾಥ ಸ್ವಾಭಿಮಾನ ಪರ್ವ ಅಲ್ಲೇ ನೋಡ್ರಿ. ಯಾಕೆ ಆಚರಣೆ ಮಾಡ್ತಾರೆ ಏನ್ ಸುದ್ದಿ ನೋಡಂಬರದಲ್ವಾ. ನೋಡಿ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಗುಜರಾತ್ ನ ಸೋಮನಾಥದಲ್ಲಿ ಜನವರಿ 8ರಿಂದ 10ರವರೆಗೆ ಏನ್ ಗೊತ್ತೇನ್ರಿ ಆಚರಿಸಲಾಗುತ್ತೆ ನೋಡ್ರಿ. ಸೋಮನಾಥ ಪರ್ವ ಅಂತಕ್ಕಂಥ ಪ್ರತಿ ವರ್ಷ ಗೊತ್ತಿ ಜನವರಿ 8ರಿಂದ 11 ಆಚರಣೆ ಮಾಡ್ತಾರಂತ ನೋಡ್ರಿ. ಸೋಮನಾಥ ದೇವರ ಮೇಲೆ ದಾಖಲಾದ ಸರ್ ಮೊದಲ ದಾಳಿಯ 100 ವರ್ಷಗಳನ್ನು ನೋಡಿ. ಸೋಮನಾಥ ದೇವರ ಮೇಲೆ ದಾಳಿ ಮಾಡ್ತಾನಲ್ರಿ ಮೊಹಮ್ಮದ್ ಗಜನಿ ಅದಲ್ವಾ. ಆ ದಾಳಿಯನ್ನು 100 ವರ್ಷಗಳ ಕಾರ್ಯಕ್ರಮವನ್ನು ಗುರುತಿಸುತ್ತಿದ್ದು ನೋಡ್ರಿ. ಇದು ಸನಾತನ ಸಂಸ್ಕೃತಿ, ನಿರಂತರತೆ, ಸ್ಥಿತಿಸ್ಥಾಪಕತ್ವ ಮತ್ತು ಪುನರುಜ್ಜೀವನದ ಗೊತ್ತಿನ ಸಂದೇಶವನ್ನು ಭವಿಷ್ಯದ ಪೀಳಿಗೆಗಳಿಗೆ ಅದಲ್ವಾ ತಿಳಿಸುವ ಗುರಿಯನ್ನು ಹೊಂದಂತ್ರಿ. 12 ಜ್ಯೋತಿರ್ಲಿಂಗಗಳಲ್ಲಿ ಸರ್ ಒಂದಾದ ನೋಡಿ. 12 ಜ್ಯೋತಿರ್ಲಿಂಗಗಳು ಬರ್ತಾವಲ್ರಿ. ಆ 12 ಜ್ಯೋತಿರ್ಲಿಂಗ ಗೊತ್ತೇನು? ಒಂದಾದ ಸೋಮನಾಥ ಮಹಾದೇವ ದೇವಾಲಯವು ಭಾರತದ ಆಧ್ಯಾತ್ಮಿಕ ಮತ್ತೇನ್ ಗೊತ್ತೇನೆ ಸಾಂಸ್ಕೃತಿಕ ಪರಂಪರೆ ಏನ್ ಗೊತ್ತೇನ್ರಿ ಪ್ರತಿನಿಧಿಸದಂತ್ರಿ. ಮತ್ತೇನ್ ಗೊತ್ತೇನ್ರಿ? ಪುನರಾವರ್ತಿತ ದಾಳಿಗಳ ಹೊರತಾಗಿಯೂ ಮತ್ತೇನ್ ದೇವಾಲಯವನ್ನು ಪ್ರತಿ ಬಾರಿಯೂ ನೋಡ್ರಿ. ಆ ಸೋಮನಾಥ ದೇವಾಲಯ ಏನ್ ಗೊತ್ತೇನ್ರಿ ಎಷ್ಟು ದಾಳಿಗಳು ಅದ್ರ ಮೇಲೆ ಗೊತ್ತೇನ್ರಿ ಮತ್ ಪುನರ್ ನಿರ್ಮಿಸಿದಾರಂತ ನೋಡ್ರಿ. ಇದೇನ್ ಗೊತ್ತೇನ್ರಿ? ಸಹಿಷ್ಣುತೆ ಮತ್ತೇನ್ ಗೊತ್ತೇನೆ ನಾಗರಿಕತೆ ಶಕ್ತಿಯನ್ನು ಸಂಕೇತಿಸುತ್ತಂತೇನೆ. ಈ ಆಚರಣೆಯು ಸನಾತನ ಸಂಪ್ರದಾಯದ ಮುರಿಯದ ಚೈತನ್ಯ ಮತ್ತು ನವೀಕರಣವನ್ನು ಎತ್ತರಿಸ್ತಂತ ನೋಡ್ರಿ. ಗೊತ್ತಿರ್ಲಿ. ಬಟ್ ನೋಡ್ರಿ ಆ ಗುಜರಾತ್ ರಾಜ್ಯದ ಏನ್ ಗೊತ್ತೇನ್ರಿ ಸೋಮನಾಥ ದೇವರದ ಕುರಿತು ಏನ್ ಗೊತ್ತೇನ್ ನಮ್ದು ಇವಾಗ ಪೀಳಿಗೆಗಳಿಗೆ ಏನ್ ಗೊತ್ತ ಮುಂದಿನ ಪೀಳಿಗೆ ಏನ್ ಗೊತ್ತೇನ್ರಿ ಸರ್ ಗೊತ್ತಾಗ ಸಲಕ್ಕೆ ಏನ್ ಗೊತ್ತ ಸೋಮನಾಥ ಪರ್ವ ಅಂತಕ್ಕಂತ ಮಾಡ್ತಾರೆ. ಗೊತ್ತಿರ್ಬೇಕು. ಇವಾಗ ನಮ್ಗ್ ಸೋಮನಾಥ ದೇವಾಲಯ ಅಂದ್ರೆ ಗೊತ್ತಾಗತ್ತದಲ್ವಾ. ಏನ್ ಗೊತ್ತೇನ್ರಿ ಸೋಮನಾಥ ದೇವಾಲಯ ಅಂದ್ರ ಈ ಸೋಮನಾಥ ದೇವಾಲಯ ಅಂತಕ್ಕಂಥ ಯಾರ್ ಕಟ್ಟಿಸ್ತಾರ ಗೊತ್ತಿರ್ಲಿ. ನೋಡ್ರಿ ಸೋಮನಾಥ ದೇವಾಲಯ ಅಂತಕ್ಕಂಥ ನೋಡ್ರಿ ಸೋಮನಾಥ ಏನಂತ ಗೊತ್ತೇನ್ರಿ? ಸೋಮನಾಥ ದೇವಾಲಯ ಯಾರ ಕಟ್ಟಿಸ್ತಾರ ಗೊತ್ತೇನ್ರಿ? ಸೋಲಂಕಿ ದೊರೆಗಳು. ಯಾವ ದೊರೆಗಳು ಗೊತ್ತೇನ್ರಿ? ಕ್ವಶನ್ ಕೇಳ್ಬೋದು ನೋಡ್ರಿ. ಸೋಮನಾಥ ಪರ್ವ ಮಾಡ್ರಲ್ಲಿ ಹೀಗಾಗಿ ಕರೆಂಟ್ ಅಫೇರ್ಸ್ ಲಿಂಕ್ ಇದೆ ಕ್ವಶನ್ ಕೇಳ್ಬೋದು. ಸೋಮನಾಥ ದೊರೆಗಳ ಸೋಮನಾಥ ದೇವಾಲಯ ಯಾರು ಕಟ್ಟಿಸ್ತಾರ? ಸೋಲಂಕಿ ದೊರೆಗಳು. ಇದು ನೋಡ್ರಿ ದೇವಾಲಯ ಹೆಂಗ್ ಕಟ್ಟಿಸ್ತಾರ ಗೊತ್ತೇನ್? ಭಾರಿ ಕಟ್ಟಿಸ್ತಾರ ಸ್ನೇಹಿತರೆ ಅದಲ್ವಾ. ಮೊದಲೇನ್ ಮಾಡ್ತಾರ ಗೊತ್ತೇನ್? ಬಂಗಾರದ ಕಟ್ಟಿಸ್ತಾರ ರೀ ಸ್ನೇಹಿತರೆ ಒಳಗಡೆ. ಸರ್ ನಂತರ ಏನ್ ಮಾಡ್ತಾರ ಗೊತ್ತೇನ್ರಿ? ಬೆಳ್ಳಿಯಿಂದ ಕಟ್ಟಿಸ್ತಾರ. ಮೇಲ್ಗಡೆ ನೋಡಿ ಬೆಳ್ಳಿಯಿಂದ ಕಟ್ಟಿಸ್ತಾರ. ಸರ್ ಮತ್ತೇನ್ ಮಾಡ್ತಾರ ಗೊತ್ತೇನ್? ಮೊದಲ್ ಬಂಗಾರ ಅದಲ್ವಾ, ನಂತರ ನೋಡ್ರಿ ಬೆಳ್ಳಿದ ಕಟ್ಟಿಸ್ದವ್ರಿ ಅದಲ್ವಾ. ಬೆಳ್ಳಿದ ಕಟ್ಟಿಸಿದರು. ನಂತರ ಏನ್ ಮಾಡ್ತಾರ ಗೊತ್ತೇನ್ರಿ? ಸೌದೆ ಅಥವಾ ಕಟ್ಟಿಗೆಯಿಂದ ಕಟ್ಟಿಸ್ತಾರ್ರಿ. ಮತ್ ಬಿಟ್ಟಿಲ್ರಿ ಇಷ್ಟ ಮ್ಯಾಗೆ ಮತ್ ಮ್ಯಾಗ ಕಲ್ಲಿಂದ ಕಟ್ಟಿಸ್ತಾರ ನೋಡ್ರಿ. ಇಂತ 4 ಪದರ ಕಟ್ಟಿರ್ತಾರ. ಮೊದಲ್ ಒಳಗ ಬಂಗಾರ ರೀ ಸರ್, ನಂತರ ಬೆಳ್ಳಿ, ನಂತರ ಕಟ್ಟಿಗೆ, ಮತ್ ನೋಡ್ರಿ ಇಂತ ಮೇಲ್ಗಡೆ ಏನ್ ಗೊತ್ತೇನು ಕಲ್ಲಿಂದ ದೇವಾಲಯ ಕಟ್ಟಿಸಿರ್ತಾರ ಸ್ನೇಹಿತರೆ. ಈ ದೇವಾಲಯ ಕಟ್ಟಿಸಿರ್ತಾರಲ್ರಿ ಇದ್ರ ಮ್ಯಾಗ ಕಣ್ ಬೀಳುತ್ತೆ ಯಾವ್ದು ಗೊತ್ತ? ಮೊಹಮ್ಮದ್ ಗಜನಿ. ಈ ಮೊಹಮ್ಮದ್ ಗಜನಿ ಏನ್ ಮಾಡ್ತಾನ ಗೊತ್ತೇನ್ರಿ? 1026 ಏನ್ ಮಾಡ್ತಾನ ಗೊತ್ತೇನ್ರಿ? ತನ್ನ ಸರ್ 16ನೇ ದಾಳಿ ಅಂತಕ್ಕಂತ ಏನ್ ಮಾಡ್ತಾನ ಗೊತ್ತೇನ್ರಿ? ಸೋಮನಾಥ ದೇವಾಲಯ ಮಾಡ್ತಾನಂತ ನೋಡ್ರಿ. ಇದ ನೋಡಿ ದಾಳಿ ಮಾಡಿ ಏನ್ ಗೊತ್ತೇನ್ರಿ? 2026 ಒಂದು 1000 ವರ್ಷ ಆಗ್ತಂತ ನೋಡ್ರಿ. ಇಲ್ಲದ ನೋಡದಲ್ವಾ ಸರ್ ದಾಳಿ ಮಾಡಿ 1000 ವರ್ಷ ನೋಡ್ರಿ. 1026 ಅದಲ್ವಾ 16 ದಾಳಿ ಮಾಡ್ತಾನ ಮೊಹಮ್ಮದ್ ಗಜನಿ ಅಂತಕ್ಕಂಥ ಅದಲ್ವಾ. ಗೊತ್ತಿರ್ಲಿ.
ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ಇಂತ ಗುಜರಾತ್ ರಾಜ್ಯದ ಸೋಮನಾಥ ಪರ್ವತ ಅಂತಕ್ಕಂಥ ಮಾಡಿದ್ದಾರ ಅದಲ್ವಾ. ಇಲ್ಲಿ ರಾಜಧಾನಿ ಗಾಂಧಿನಗರ ಗೊತ್ತಿರ್ಬೇಕು, ಕೇಳ್ತಿರ್ತಾರ. ಒಡಿಶಾ ರಾಜಧಾನಿ ಯಾವ್ದು? ಭುವನೇಶ್ವರ. ರಾಜಸ್ಥಾನ್ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಜೈಪುರ್. ಪಿಂಕ್ ಸಿಟಿ ಅಂತ ನೋಡ್ರಿ. ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ರಾಜ್ಯ ರಾಜಸ್ಥಾನ ನೋಡ್ರಿ. ಮತ್ತೆ ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ ಅಂತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಅಂತಕ್ಕಂಥವ್ರಿ ಅದಲ್ವಾ. ನಿಮ್ ನೋಡ್ರಿ 360 ಎಲ್ಲ ಹೋಗೋ ಕ್ಲಾಸ್ ಅದಲ್ವಾ, ಅದಲ್ವಾ ಹಿಂಗೆ ಚೆನ್ನಾಗಿ ನಡಿಲ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಬಂದಿನಂತ ವಿಮರ್ ತ್ರಿಕೋನವು ಯಾವ 3 ದೇಶಗಳ ರಾಜಕೀಯ ಗುಂಪಾಗಿದೆ? ನೋಡ್ರಿ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ವಿಮರ್ ತ್ರಿಕೋನವು ಯಾವ 3 ದೇಶಗಳಿಂದ ಗೊತ್ತೇನ್ರಿ? ರಾಜಕೀಯ ಗುಂಪು ಅಂತ ಕ್ವಶನ್ ಕೇಳ್ಯಾರ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ ಸರ. ಎ ಕೊಟ್ಟಿದ್ದಾರೆ ಆಪ್ಷನ್ ನ ಫ್ರಾನ್ಸ್ ಅದಲ್ವಾ, ಜರ್ಮನ್, ಪೋಲೆಂಡ್ ಅಂತಕ್ಕಂಥದ್ದು. ಬಿ ಕೊಟ್ಟಿದ್ದಾರ ಇಟ್ಲಿ, ಸ್ಪೇನ್ ಮತ್ತು ಫ್ರಾನ್ಸ್ ಅಂತ ಕೊಟ್ಟಿದ್ದಾರ ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಸಿ ರಷ್ಯಾ, ಭಾರತ, ಚೀನಾ. ಡಿ ಭಾರತ, ನೇಪಾಳ, ಭೂತಾನ್. ಸದ್ಯ ಗೊತ್ತಿರ್ಬೇಕು. ಇದಕ್ ಸರಿಯಾದ ಉತ್ತರ ಗೊತ್ತೇನ್ರಿ? ಫ್ರಾನ್ಸ್, ಜರ್ಮನಿ, ಪೋಲ್ಯಾಂಡ್ ಅಂತಕ್ಕಂಥ ನೋಡ್ರಿ. ಸರ್ ವಿಮರ್ ತ್ರಿಕೋನ ಅಂತಕ್ಕಂಥದ್ದು ಯಾವ ಯಾವ ದೇಶ ಅಂತ ಗೊತ್ತೇನ್ರಿ? ಒಂದು ಫ್ರಾನ್ಸ್, ಜರ್ಮನಿ, ಪೋಲ್ಯಾಂಡ್ ಅಂತಕ್ಕಂಥದ್ದು. ಸರ್ ಇದು ಏನ್ ಯೋಜನೆ ಅದಲ್ವಾ, ಏನು ಗುಂಪು ನೋಡಂಬರದಲ್ವಾ. ನೋಡ್ರಿ ಭಾರತದ ಏನ್ ಗೊತ್ತೇನ್ರಿ? ವಿದೇಶಾಂಗ ಸಚಿವರು ನೋಡ್ರಿ. ನಮ್ಮ ಭಾರತ ದೇಶದ ವಿದೇಶಾಂಗ ಸಚಿವರು ಅದಲ್ವಾ. ವಿದೇಶಾಂಗ ಸಚಿವರು ಫ್ರಾನ್ಸ್, ಪೋಲ್ಯಾಂಡ್ ಮತ್ತು ಜರ್ಮನಿಯೊಂದಿಗೆ ವಿಮರ್ ತ್ರಿಕೋನದೊಂದಿಗೆ ಭಾರತದ ಮೊದಲ ನಿಶ್ಚಿತಾರ್ಥದಲ್ಲಿ ಸೇರಿಕೊಂಡರು. ವಿಮರ್ ತ್ರಿಕೋನವು ಫ್ರಾನ್ಸ್, ಜರ್ಮನಿ ಮತ್ತು ಪೋಲೆಂಡ್ ಗಳ ಪ್ರಾದೇಶಿಕ ರಾಜಕೀಯದ ನೋಡ್ರಿ, ಪ್ರಾದೇಶಿಕ ರಾಜಕೀಯ ಗುಂಪದಂತೆ ಅದಲ್ವಾ. ನೋಡಿ ಇದನ್ನು ಆಗಸ್ಟ್ 29, 1991 ಜರ್ಮನಿಯ ವಿಮರ್ ಜಂಟಿ ಘೋಷಣೆ ಮೂಲಕ ರಚಿಸಲಾಯ್ತು. ನೋಡ್ರಿ ಗೊತ್ತಿರ್ಬೇಕು. ಇವ ನೋಡ್ರಿ ವಿಮರ್ ತ್ರಿಕೋನ ಅಂತಕ್ಕಂಥ ನೋಡ್ರಿ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂತ ಗೊತ್ತಿರ್ಲಿ ಸ್ನೇಹಿತರೆ. ಗೊತ್ತಿರ್ಲಿ, ಕೇಳ್ತಿರ್ತಾರೆ ಯಾವಾಗ ಸ್ಥಾಪನೆ ಮಾಡ್ರಿ ಸರ್ ಅಂತ ಬಂದಾಗ 1990 ನೋಡ್ರಿ. ನೋಡ್ರಿ ಇದು ಕ್ವಶನ್ ಕೇಳ್ಬೋದು ಕರೆಂಟ್ ಅಫೇರ್ಸ್ ನೋಡ್ರಿ. 1900 ಗೊತ್ತೇನ್ರಿ? 91 ಸ್ಥಾಪನೆ ಮಾಡ್ತಾರಂತ ನೋಡ್ರಿ ಅದಲ್ವಾ. ನೋಡ್ರಿ ರಚಿಸಲಾಯಿತು. ಫ್ರಾಂಕೋ ಜರ್ಮನ್ ಅನುಭವವನ್ನು ಬಳಸಿಕೊಂಡು ಜರ್ಮನ್ ಪೋಲಿಷ್ ಸಮನ್ವಯದಲ್ಲಿ ಫ್ರಾನ್ಸ್ ಅನ್ನು ಒಳಗೊಳ್ಳುವುದು ಅದಲ್ವಾ ಇದರ ಉದ್ದೇಶವಾಗಿತ್ತು. ಇದು 3 ದೇಶಗಳ ನಡುವಿನ ರಾಜಕೀಯ ಸಂವಾದ ನೋಡಂದ್ರೆ ಇದು ಏನು ಉದ್ದೇಶ ಗೊತ್ತೇ? 3 ದೇಶಗಳ ಮಧ್ಯೆ ಗೊತ್ತೇ ನಡುವಿನ ರಾಜಕೀಯ ಸಂವಾದ ಮತ್ತು ಸಹಕಾರ ಅಂತಕ್ಕಂಥ ಗೊತ್ತೇನೆ ಬಲಪಡಿಸ್ತಂತ ನೋಡ್ರಿ ಅದಲ್ವಾ. ಬಟ್ ಗೊತ್ತಿರ್ಲಿ, ವಿಮರ್ ತ್ರಿಕೋನ ಅಂತಕ್ಕಂಥ ನೋಡ್ರಿ ಯಾವ ದೇಶದಿಂದ? ಒಂದು ಫ್ರಾನ್ಸ್, 2 ಜರ್ಮನಿ, 3 ಪೋಲೆಂಡ್. ನೋಡ್ರಿ ಫ್ರಾನ್ಸ್ ಅನ್ನೋದು ಗೊತ್ತಿರೋ ಫ್ರಾನ್ಸ್ ರಾಜಧಾನಿ ಯಾವ್ದು ಗೊತ್ತಿಲ್ರಿ? ಪ್ಯಾರಿಸ್ ಅಂತಕ್ಕಂಥದ್ದು. ಫ್ರಾನ್ಸ್ ರಾಜಧಾನಿ ಯಾವ್ದು? ಪ್ಯಾರಿಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಕರೆನ್ಸಿ ಯೂರೋ. ಜರ್ಮನ್ ದೇಶದ ರಾಜಧಾನಿ ಬರ್ಲಿನ್ ಅಂತಕ್ಕಂಥದ್ದು. ಕರೆನ್ಸಿ ಯಾವ್ದಾಗ ಗೊತ್ತೇನೆ? ಯೂರೋ. ಸರ್ ನೋಡ್ರಿ ಪೋಲೆಂಡ್ ದೇಶದ ರಾಜಧಾನಿ ಯಾವ್ದಾಗ ಗೊತ್ತೇನೆ? ವಾರ್ಸಾ ಅಂತಕ್ಕಂಥದ್ದು. ಪೋಲೆಂಡ್ ದೇಶದ ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ? ಜ್ಲೋಟಿ ಅಂತಕ್ಕಂಥ ನೋಡ್ರಿ. ನೋಡ್ರಿ ಜ್ಲೋಟಿ ಅಂತಕ್ಕಂಥ ಗೊತ್ತೇನೆ. ಎಸ್ ನೆಕ್ಸ್ಟ್ ನೋಡ್ರಿ ಇಟ್ಲಿ ದೇಶದ ರಾಜಧಾನಿ ರೋಮ್, ಕರೆನ್ಸಿ ಯೂರೋ. ಸ್ಪೇನ್ ದೇಶದ ರಾಜಧಾನಿ ಯಾವ್ದು ಗೊತ್ತೇನೆ? ಮ್ಯಾಡ್ರಿಡ್ ಅಂತಕ್ಕಂಥ ನೋಡ್ರಿ. ಕರೆನ್ಸಿ ಯಾವ್ದು ಗೊತ್ತೇನ್ರಿ? ಯೂರೋ ಅಂತಕ್ಕಂಥದ್ದು ಅದಲ್ವಾ. ಸರ್ ನೆಕ್ಸ್ಟ್ ಫ್ರಾನ್ಸ್ ದೇಶ ರಾಜಧಾನಿ ಸೇಮ್ ಪ್ಯಾರಿಸ್ ರೀ. ರಷ್ಯಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಮಾಸ್ಕೋ ನೋಡ್ರಿ ಅದಲ್ವಾ. ಕರೆನ್ಸಿ ರಷ್ಯಾದ ರೂಬೆಲ್. ನಮ್ಮ ಪ್ರೀತಿಯ ಭಾರತ ದೇಶದ ರಾಜಧಾನಿ ನವದೆಹಲಿ, ಕರೆನ್ಸಿ ಭಾರತೀಯ ರೂಪಾಯಿ ನೋಡ್ರಿ. ಚೀನಾ ರಾಜಧಾನಿ ಬೀಜಿಂಗ್, ಕರೆನ್ಸಿ ರೆನ್ಮಿನಿಟಿ ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ನೋಡ್ರಿ ಭಾರತ ಸೇಮ್ ನೇಪಾಳ ನೋಡ್ರಿ. ಸರ್ ನೇಪಾಳದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಕಠ್ಮಂಡು ಅಂತಕ್ಕಂಥದ್ದು. ಕರೆನ್ಸಿ ನೇಪಾಳದ ರೂಪಾಯಿ. ಸರ್ ನಂತರ ಭೂತಾನ್ ದೇಶ ರಾಜಧಾನಿ ಗೊತ್ತಿರ್ಬೇಕು, ಥಿಂಪು ಅಂತಕ್ಕಂಥ. ಕರೆನ್ಸಿ ಭೂತಾನಿ ರೂಪಾಯಿ ಅಥವಾ ನೋಡ್ರಿ ನಗಲ್ ಟ್ರಮ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಬೇಕು ಅದಲ್ವಾ. ಇರ್ಲಿ ಜಸ್ಟ್ ನೆಕ್ಸ್ಟ್ ಕ್ವಶನ್ ಹೋಗಮ್ರಿ ಬರ್ರಿ. ನೋಡ್ರಿ ಭಾಗೀರಥಪುರ ಪ್ರದೇಶದಲ್ಲಿ ಹಲವಾರು ಸಾವುಗಳ ನಂತರ ನೋಡ್ರಿ ಭಾಗೀರಥಪುರದಲ್ಲಿ ಗೊತ್ತೇನ್ರಿ? ಸುಮಾರು ಏನ್ ಗೊತ್ತೇನ್? ಹಲವಾರು ಸಾವುಗಳ ನಂತರ ಯಾವ ನಗರವು ನೀರಿನಿಂದ ಹರಡುವ ರೋಗವನ್ನು ಸಾಂಕ್ರಾಮಿಕ ರೋಗವೆಂದು ಅಧಿಕೃತವಾಗಿ ಘೋಷಿಸ್ತಾರೆ ನೋಡ್ರಿ. ಭಾಗೀರಥ ಪ್ರದೇಶದಲ್ಲಿ ಏನ್ ಗೊತ್ತ? ಹಲವಾರು ಸಾವುಗಳಾಗ್ಯಾವಂತ್ರಿ. ನಂತರ ಯಾವ ನಗರವನ್ನು ನೀರಿನಿಂದ ಹರಡುವ ರೋಗವನ್ನು ಸಾಂಕ್ರಾಮಿಕ ರೋಗವೆಂದು ಅಧಿಕೃತವಾಗಿ ಘೋಷಣೆ ಮಾಡಿದ ಕ್ವಶನ್ ಕೇಳ ನೋಡ್ರಿ. ಸರ್ ನೋಡ್ರಿ ಏನ್ ಕೊಟ್ಟಿದಾರ? ಭೂಪಾಲ್. ಬಿ ಕೊಟ್ಟಿದಾರ ಇಂದೋರ. ಸಿ ಕೊಟ್ಟಿದಾರ ಸತ್ನಾ. ಡಿ ಕೊಟ್ಟಿದಾರ ಗ್ವಾಲಿಯರ್ ಅಂತಕ್ಕಂಥ. ಸ್ನೇಹಿತರೆ ಗೊತ್ತಿರ್ಬೇಕು ಸರಿಯಾದ ಉತ್ತರ ಗೊತ್ತೇನ್ರಿ? ಸರಿ ಇಂದೋರ್ ಅಂತಕ್ಕಂಥ ನೋಡ್ರಿ. ಮಧ್ಯಪ್ರದೇಶದಲ್ಲಿ ಗೊತ್ತೇನ್ರಿ? ಇಂದೋರ್ ಅಂತಕ್ಕಂಥ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಅದಲ್ವಾ. ಏನು ಮಾಸ್ತರ್ ಅಂತ ಬಂದಾಗ ನೋಡ್ಕೊಂಡ್ ತಗೊಂಡ್ ಬರ್ಕಿಲ್ಲದಲ್ವಾ. ಸರ್ ಭಾಗೀರಥಪುರದಲ್ಲಿ ವರದಿಯಾದ ಸಾವುಗಳ ನಂತರ ಇಂದೋರ ನೀರಿನಿಂದ ಹರಡುವ ರೋಗವನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಣೆ ಮಾಡದಂತ ನೋಡ್ರಿ ಅದಲ್ವಾ. ಇದು ಗಂಭೀರ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಹೊಂದಿದ್ದು ಗುರುತಿಸ್ತಂತ್ರಿ.
ಈ ಘೋಷಣೆಯು ತಕ್ಷಣದ ತುರ್ತು ನಿಯಂತ್ರಣ ಮತ್ತು ಪ್ರತಿಕ್ರಿಯೆ ಕ್ರಮಗಳನ್ನು ಪ್ರವೇಶಿಸುತ್ತದೆ. ನೋಡ್ರಿ, ಮಾಲಿನ್ಯದ ಮೂಲವನ್ನು ಗುರುತಿಸಲು ಕೇಂದ್ರ ಮತ್ತು ರಾಜ್ಯ ಸಂಸ್ಥೆಗಳು ವಿಶೇಷ ನಿಯೋಜನೆ ಮಾಡ್ರಂತ್ರಿ. ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ NCDC ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ, ಸರ್ ಬ್ಯಾಕ್ಟೀರಿಯಾ ಸೋಂಕು ಸಂಶೋಧನಾ ಸಂಸ್ಥೆ ಅದಲ್ವಾ, ICMR ಅದಲ್ವಾ, ನಂತರ NIRBI ಮತ್ತು ನೋಡಿ ತಜ್ಞರಲ್ಲಿ ತನಿಖೆ ಸಹಾಯ ಮಾಡಿದರು. ನೋಡ್ರಿ, ಪೈಪ್ಲೈನ್ ಏನ್ ಗೊತ್ತಿನ ಸೋರಿಕೆ ಒಂದೇ ಅಥವಾ ಬಹು ಮಾಲಿನ್ಯ ಬಿಂದುಗಳಿಗೆ ಕಾರಣವಾಗಿದೆ ಎಂದು ಅಧಿಕಾರಿಗಳು ಪರಿಶೀಲಿಸಿದಂದ್ರೆ ಮೂಲ ಸೌಕರ್ಯ ಸುರಕ್ಷತೆ ಅಗತ್ಯನ ಒತ್ತಿ ಹೇಳತ್ತಂತ ನೋಡ್ರಿ, ಅದಲ್ವಾ. ಬಟ್ ಗೊತ್ತಿರ್ಲಿ ಇದು ಎಲ್ಲಪ್ಪ ಬಂದಾಗ ಇಂದೋರ್ ನೋಡ್ರಿ. ಇಂದೋರ್ ಕಂಡು ಬರೋದಲ್ಲಿ ಗೊತ್ತಿಲ್ಲ ಮಧ್ಯಪ್ರದೇಶ್ ಅದಲ್ವಾ. ಗೊತ್ತಿರೋ ಮಧ್ಯಪ್ರದೇಶ ಬಂದಾಗ ನಮ್ ಭಾರತ ದೇಶದಲ್ಲಿ ನೋಡ್ರಿ, ನಮ್ ಭಾರತ ದೇಶದಲ್ಲಿ ಏನ್ ಗೊತ್ತೇನ್ರಿ ಅತಿ ಹೆಚ್ಚು ಹುಲಿಗಳು ಕಂಡು ಬರುವನ್ ಗೊತ್ತೇನ್ರಿ ರಾಜ್ಯ ಯಾವ್ದು ಗೊತ್ತೇನ್ರಿ ಮಧ್ಯಪ್ರದೇಶ ಅಂತಕ್ಕಂಥದ್ದು ಅದಲ್ವಾ. ಸಿಂಪಲ್ ಆಗಿ ಗೊತ್ತಿರ್ಬೇಕು. ನಂತರ ಈ ಮಧ್ಯಪ್ರದೇಶ ಇಂದೋರ್ ಅಂದ್ರೆ ಗೊತ್ತಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ಕಂಡು ಬರ್ತದೆ ಸರ್. ಯಾವ್ದು ಗೊತ್ತೇನೆ, ದೇವಿ ಅಹಲ್ಯಬಾಯಿ ಹೋಳ್ಕರ್ ಅಂತಾರಾಷ್ಟ್ರೀಯ ವಿಮಾನ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ, ಇದೇ ಮಧ್ಯಪ್ರದೇಶದ ಇಂದೋರ್ ಅಂತಕ್ಕಂಥಲ್ಲಿ ಕಂಡು ಬರ್ತದೆ ನೋಡ್ರಿ, ಅದಲ್ವಾ. ಇಲ್ಲಿ ನೆಕ್ಸ್ಟ್ ಬಂದಾಗ ಭೂಪಾಲ್, ಮಧ್ಯಪ್ರದೇಶದ ರಾಜಧಾನಿ ಗೊತ್ತೇನೆ ಭೂಪಾಲ್. ಈ ಭೂಪಾಲ್ದಾಗ ಮತ್ತೇನ್ ಕಂಡು ಬರ್ತದೆ ಗೊತ್ತೇನ್ರಿ ಸರ್, ಮಣ್ಣು ಏನ್ ಗೊತ್ತೇನೆ, ಮಣ್ಣು ಸಂಶೋಧನೆ ಏನ್ ಗೊತ್ತೇನೆ, ಸಂಶೋಧನಾ ಮಂಡಳಿ ಅಂತಕ್ಕಂಥ ಕಂಡು ಬರ್ತದೆ ನೋಡ್ರಿ ಸರ್. ಮಣ್ಣಂತ ಬಂದಾಗ ಮಣ್ಣಿನ ಕುರಿತು ಅಧ್ಯಯನ ಮಾಡೋದಕ್ಕೆ ಏನ್ ಕರೀತಾರ್ರಿ, ಯಾಲಜಿ ಹೇಳ್ರಿ. ಫೆಡಾಲಜಿ, ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ ಹ್ಯೂಮಿಕ್ ಆಮ್ಲ ಅದಲ್ವಾ. ಸರ್ ಹುಲಿಯಿಂದ ಬಂದಾಗ ಗೊತ್ತಿರ್ಬೇಕು, ಹುಲಿ ಮನುಷ್ಯ ಯಾರು ಗೊತ್ತೇನ್ರಿ, ಕೈಲಾಸ ಅಂಕಲ್ ಅಂತಕ್ಕಂಥವ್ರು. ಇನ್ನೋರು ಪ್ರಪಂಚದಾಗೆ ಅತಿ ಹೆಚ್ಚಿನ ಗೊತ್ತೇನೆ ಹುಲಿಗಳನ್ನು ಕಂಡು ಬರುವ ದೇಶ ಅದು ಗೊತ್ತೇನೆ ಭಾರತ ದೇಶ ಅಂತ ಕನ್ಸಿದ್ದಾರೆ ಅದಲ್ವಾ. ಇರ್ಲಿ ನೋಡೋಣ ಅಂತ ಮತ್ತದಲ್ವಾ. ಪ್ರಮುಖವಾಗಿ ಗೊತ್ತಿರೋ ಗ್ವಾಲಿಯರ್ ಎಲ್ಲಾ ನೋಡಿ ಪ್ರಮುಖ ಮಧ್ಯಪ್ರದೇಶ ಕಂಡು ಬರ್ತಾವ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಬರ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ. ಹಾ ನೋಡ್ರಿ, 31ನೇ ಕ್ವಶನ್ ನೋಡ್ರಿ. ಡಿ ದೇವರಾಜ್ ಅರಸು ಅವರನ್ನು ಹಿಂದಿಕ್ಕಿ ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರು? ನೀವು ಆರಾಮ್ ಹಾಕ್ತೀರಾ ಅನ್ಕೋತೀನಿ ಅದಲ್ವಾ. ನೋಡ್ರಿ, ಏನ್ ಕೊಟ್ಟಿದ್ದಾರೆ, ಎಸ್ ನಿಜಲಿಂಗಪ್ಪ, ಸಿದ್ದರಾಮಯ್ಯ, DK ಶಿವಕುಮಾರ್, R ಗುಂಡೂರಾವ್. ಇದರ ಗೊತ್ತಿರ್ಬೇಕು, ನಮ್ಮ ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವ್ರ ಅಂತ ಗೊತ್ತೇನ್ರಿ, ಸಿದ್ದರಾಮಯ್ಯ ಅವ್ರು. ಯಾರು ಗೊತ್ತೇನ್ರಿ, ಸಿದ್ದರಾಮಯ್ಯ ಅವ್ರು ಅದಲ್ಲ. ಗೊತ್ತಿಲ್ಲ, ಸರಿಯಾದ ಉತ್ತರ ಬಿ ಆಗಿರುತ್ತೆ ನೋಡ್ರಿ, ಸಿದ್ದರಾಮಯ್ಯ ಅಂತಕ್ಕಂಥವ್ರು. ಮಾಸ್ತರ ಏನ್ ಸುದ್ದಿ ನೋಡ್ರಿ, 78 ವರ್ಷದ ಕಾಂಗ್ರೆಸ್ ನಾಯಕ 78 ವರ್ಷ ಅಂತ ನೋಡ್ರಿ ಸಿದ್ದರಾಮಯ್ಯ ಅವರು ಜನವರಿ 7, 2026ರಂದು ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಪಾತ್ರರಾಗ್ಯಾರಂತ ನೋಡ್ರಿ, ಅದಲ್ವಾ. ಬಟ್ ಗೊತ್ತಿರ್ಲಿ, ಆದರ್ಶ ಮತ್ತು ಸಾಮಾಜಿಕ ನ್ಯಾಯದ ಐಕಾನ್ ನೋಡ್ರಿ ಡಿ ದೇವರಾಜ್ ಅರಸು ಸ್ನೇಹಿತರೆ. ಮಸ್ತ್ ಅರಸು ಅದಲ್ವಾ ಸ್ನೇಹಿತರೆ, ಹೆಸರಿನಾಗ ಅರಸು. ಬಟ್ ನೋಡ್ರಿ, ಇವಾಗ ಡಿ ದೇವರಾಜ್ ಬಂದಾಗ ಉಳಿಯುವವನ್ನೇ ಭೂಮಿಯ ಒಡೆಯತಕ್ಕಂಥ ತೊಗೊಂಬರ್ತಾರ್ರಿ. ಇವಾಗ ಸ್ನೇಹಿತರೆ ಗೊತ್ತಿರ್ಬೇಕು, ಇವಾಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆದ ಪ್ರಮುಖ ಅದು ಅಳವಡಿಸಿದ ಗೊತ್ತೇನು ದೇವರಾಜ್ ಅರಸು ಅಂತ ಸ್ನೇಹಿತರೆ. ಅದೆಲ್ಲ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಡಿ ದೇವರಾಜ್ ಅರಸು ಅವರು 2 ಅವಧಿಗಳ ಕಾಲ ಗೊತ್ತೇನು ಮುಖ್ಯಮಂತ್ರಿ ಆಗಿರಂತ್ರಿ ಸರ್. 1972ರಿಂದ 1977 ತನಕ ಮತ್ತು 1978ರಿಂದ 80 ತನಕ. ಸರ್ 7 ವರ್ಷ ಏನ್ ಗೊತ್ತೇನ್ರಿ, 239 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರಂತ್ರಿ. ಆದ್ರೆ ಸಿದ್ದರಾಮಯ್ಯ ಏನ್ ಗೊತ್ತೇನ್ರಿ, 2013ರಿಂದ 2018 ಪೂರ್ಣ ಅವಧಿ ರೀ ಸರ್. ನಂತರ ನೋಡ್ರಿ, ಮೇ 2023ರಿಂದ ಸೇವೆ ಸಲ್ಲಿಸಿದ್ದಾರೆ. ಅರಸು ಭೂ ಸುಧಾರಣೆಗಳಾಗಿ ಸರ್ ನೋಡ್ರಿ, ಅವಾಗ ಹೇಳಿದ್ರೆ ಉಳುವನ್ನೇ ಭೂಮಿ ಒಡೆಯ ಅದಲ್ವಾ, ಅದನ್ನ ನಿಧಿ ತುಂಬಂದವರು ಇವ್ರೇ ನೋಡ್ರಿ, ದೇವರಾಜ್ ಅರಸು ಅವ್ರು. ಸರ್ ನೋಡ್ರಿ, ಸಿದ್ದರಾಮಯ್ಯ ಭಾಗ್ಯ ಯೋಜನೆಗಳು ಮತ್ತು ನಂತರದ 5 ಖಾತ್ರಿ ಯೋಜನೆಗಳು ಪಂಚ್ ಗ್ಯಾರಂಟಿ ನೋಡ್ರಿ ಮತ್ತು ಬಡವರ ಚಾಂಪಿಯನ್ ಎಂಬ ಬಿರುದುಗಳು ಗಳಿಸಿದಾರೆ ನೋಡ್ರಿ. ಸಿದ್ದರಾಮಯ್ಯ ಗೊತ್ತಿಲ್ಲ, ಬಡವರ ಚಾಂಪಿಯನ್ ಇರ್ಲಿ ಅದಲ್ವಾ. ಬಟ್ ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್. ನೆಕ್ಸ್ಟ್ ಕ್ವಶನ್ ಬರ್ರಿ. ಹಾ ನೋಡ್ರಿ, ರಥಪಾನಿ ನೋಡ್ರಿ ಹುಲಿ ಅಭಯಾರಣ್ಯ. ರಥಪಾನಿ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ನೋಡ್ರಿ? ರಥಪಾನಿ ಹುಲಿ ಅಭಯಾರಣ್ಯ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ರಥಪಾನಿ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಒಂದು ಮಧ್ಯಪ್ರದೇಶ ಕೊಟ್ಟಿದ್ದಾರ್ರಿ ಅದಲ್ವಾ, ಗುಜರಾತ್ ಕೊಟ್ಟಿದಾರ, ತಮಿಳುನಾಡು, ಮಹಾರಾಷ್ಟ್ರ. ಹುಲಿ ಅಂತ ಬಂದಾಗ ಎಲ್ಲಿ ಗೊತ್ತೇನೆ, ಮಧ್ಯಪ್ರದೇಶ ಅದಲ್ವಾ. ಸರಿಯಾದ ಉತ್ತರ ಗೊತ್ತೇನ್ರಿ, ಮಧ್ಯಪ್ರದೇಶ ಸ್ನೇಹಿತರೆ. ಗೊತ್ತಿಲ್ಲ, ರಥಪಾನಿ ಹುಲಿ ಅಭಯಾರಣ್ಯ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಮಧ್ಯಪ್ರದೇಶ ಕಂಡು ಬರ್ತಾವ ನೋಡ್ರಿ, ಅದಲ್ವಾ. ಬಟ್ ನೋಡ್ರಿ, ಏನ್ ವಿಶೇಷತೆ ನೋಡಂಬರದಲ್ವಾ. ನೋಡ್ರಿ, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅವರು ರಥಪಾಣಿ ಹುಲಿ ಮೀಸಲು ಪ್ರದೇಶವನ್ನು ಪುರಾತತ್ವ ಶಾಸ್ತ್ರಜ್ಞ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿಷ್ಣು ಶ್ರೀಧರ್ ವಾಂಕರ್ ಅವರ ಹೆಸರಿಡುವುದಾಗಿ ಘೋಷಿಸಿದ್ದಾರೆ ನೋಡ್ರಿ. ಇವಾಗ ರಥಪಾನಿ ಏನ್ ಗೊತ್ತಿಲ್ಲ, ಹುಲಿ ಅಭಯಾರಣ್ಯಕ್ಕೆ ಮಾಡ್ತಾರ ಅಂತ ಗೊತ್ತೇನ್ರಿ. ಇವಾಗ ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಂದ್ರೆ ಇದೇ ಇವರು ಮಧ್ಯಪ್ರದೇಶದವ್ರಿ.
ಡಾಕ್ಟರ್ ವಿಷ್ಣು ಏನ್ ಗೊತ್ತೇನ್ರಿ ಶ್ರೀಧರ್ ವಾಂಕರ್ ಅದಲ್ವಾ ಹೆಸರಿಡ್ಬೇಕಂತ ಏನ್ ಗೊತ್ತೇನು ಘೋಷಣೆ ಮಾಡ್ರ ಅಂತ ಈಗ ಅದಕ್ಕೆ ಕರೆಂಟ್ ಬರ್ತದ ನೋಡ್ರಿ ಅದಲ್ವಾ ನೋಡ್ರಿ ರತ್ತಾಪಾಣಿ ಹುಲಿ ಮೀಸಲು ಪ್ರದೇಶವು ಮಧ್ಯಪ್ರದೇಶದ ರೈಸನ್ ಮತ್ತು ಸಹೋರ್ ಜಿಲ್ಲೆಗಳಲ್ಲಿದ್ದು ವಿಂಧ್ಯ ಪರ್ವತಗಳು ನೋಡಿ ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಹರಡಿಕೊಂಡಿದೆ ಈ ಮೀಸಲು ಪ್ರದೇಶವು ಸುಮಾರು ಏನ್ ಗೊತ್ತೇನ್ರಿ ಎಷ್ಟದಂತ ಗೊತ್ತೇನ್ರಿ 1271 ಚದರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಅಂತ ನೋಡ್ರಿ ಮತ್ ಬೆಟ್ಟಗಳವಂತಿರಿ ಪ್ರಸ್ಥಭೂಮಿಗಳು ಕಣಿವೆಗಳು ಮತ್ತು ಬಯಲು ಪ್ರದೇಶಗಳು ಅಲೆಗಳಂತ ಭೂದೃಶ್ಯವನ್ನು ಹೊಂದಿದಂತ್ರಿ ಇದು ನರ್ಮದಾ ನದಿಯ ಉತ್ತರಕಂತ ನೋಡ್ರಿ ನರ್ಮದಾ ನದಿಯ ಉತ್ತರಕಂತ್ರಿ ಕೋಲಾರ್ ನದಿಯ ಅದರ ಪಶ್ಚಿಮ ಗಡಿಯನ್ನು ರೂಪಿಸ್ತಂತ ನೋಡ್ರಿ ಅದಲ್ವಾ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ್ರಿ ರತ್ತಾಪಾನಿ ಹುಲಿ ಅಭಯಾರಣ್ಯ ಕಂಡು ಬರೋದು ಮಧ್ಯಪ್ರದೇಶ ಇಂತ ಮಧ್ಯಪ್ರದೇಶ ರಾಜಧಾನಿ ಹೇಳ್ರಿ ಭೋಪಾಲ್ ಅಂತಕ್ಕಂಥದ್ದು ಗುಜರಾತ್ ರಾಜಧಾನಿ ಗಾಂಧಿನಗರ ನೋಡ್ರಿ ತಮಿಳುನಾಡು ರಾಜಧಾನಿ ಯಾವ್ದು ಹೇಳ್ರಿ ಚೆನ್ನೈ ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಎಸ್ ನೆಕ್ಸ್ಟ್ ಕ್ವಶನ್ ಹೋಗಮ್ರಿ ರಾಜ್ಯದ ಬಗ್ಗೆ ಡಿಟೇಲ್ ಆಗಿ ಮಾಡ್ತೇನೆ ಅದಲ್ವಾ ಅದು ಒಂದೊಂದು ಪ್ರಮುಖ ಒಂದೊಂದು ರಾಜ್ಯ ಫುಲ್ ನೋಡ್ಕೊಂಡ್ ತಗೋಣಂತ 360 ದಾಗ್ರಿ ಎಸ್ ಬರ್ರಿ ನೆಕ್ಸ್ಟ್ ಬಂದಾಗ 33ನೇ ಕ್ವಶನ್ ಸರ್ ನೋಡ್ರಿ ಯಾವ ರಾಜ್ಯ ಸರ್ಕಾರವು ಅರಲ್ಲಂ ವನ್ಯಜೀವಿ ಅಭಯಾರಣ್ಯವನ್ನು ಅರಲ್ಲಂ ಚಿಟ್ಟೆ ಅಭಯಾರಣ್ಯ ಎಂದು ಮರುನಾಮಕರಣ ಮಾಡಿದೆ ನೋಡ್ರಿ ಅರಲ್ಲಂ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಅರಲ್ಲಂ ಚಿಟ್ಟೆ ಅಭಯಾರಣ್ಯ ಎಂದು ಯಾವ ರಾಜ್ಯ ಮರುನಾಮಕರಣ ಮಾಡಿದ ಕ್ವಶನ್ ಕ್ಯಾರ್ ಸದರ ಗೊತ್ತಿರ್ಬೇಕು ಏದ್ ಕೊಟ್ಟಿದಾರ ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ ಬಿ ಕೊಟ್ಟಿದಾರ ಕೇರಳ ಸಿ ಕೊಟ್ಟಿದಾರ ತಮಿಳುನಾಡು ಡಿ ಮಹಾರಾಷ್ಟ್ರ ಹಾಗಿದ್ದೀರಾ ಮಾಸ್ತರ್ ಸರಿಯಾದ ಉತ್ತರ ಬಂದಾಗ ಯಾವ್ದು ಗೊತ್ತ ಸ್ನೇಹಿತರೆ ಈಗ ಅರ್ಲಂ ಕೊರ್ಲಂಬತ್ ಅಂತ ತಿಳ್ಕೊಡೋದಲ್ವಾ ಯಾವ ರಾಜ್ಯ ಗೊತ್ತೇನಿ ಕೇರಳ ರಾಜ್ಯ ಸರಿಯಾದ ಉತ್ತರ ಕೇರಳ ಯಾಕೆ ಸುದ್ದಿ ನೋಡಂಬರದಲ್ವಾ ಕೇರಳ ಸರ್ಕಾರವು ಅರ್ಲಂ ವನ್ಯಜೀವಿ ಅಭಯಾರಣ್ಯವನ್ನು ಅರ್ಲಂ ಚಿಟ್ಟೆ ಅಭಯಾರಣ್ಯ ಏನ್ ಗೊತ್ತೇನಿ ಮರುನಾಮಕರಣ ಮಾಡ್ಯದಂತ ನೋಡ್ರಿ ಈ ಕ್ವಶನ್ ಕೇಳ್ತಿರ್ತಾರ ಇವೆಲ್ಲ ಹಾ ಇದು ನೋಡ್ರಿ ರಾಜ್ಯದ ಮೊದಲ ಚಿಟ್ಟೆ ಅಭಯಾರಣ್ಯ ಅಂತೀನಿ ಈ ಅಭಯಾರಣ್ಯವನ್ನ ಗೊತ್ತೇನಿ ಕೇರಳದಲ್ಲಿ ಮತ್ತು ಕರ್ನಾಟಕ ನಮ್ ಕರ್ನಾಟಕದ ನೋಡ್ರಿ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಕೊಟ್ಟಿಯೂರು ವನ್ಯಜೀವಿ ಅಭಯಾರಣ್ಯ ಮತ್ತು ಉತ್ತರ ವಯನಾಡು ಅರಣ್ಯ ವಿಭಾಗದಿಂದ ಏನ್ ಗೊತ್ತೇನ್ ಗಡಿಗಳು ಹಂಚ್ಕೊಂಡು ಅಂತ ನೋಡ್ರಿ ನಮ್ಮ ಕರ್ನಾಟಕದ ಬ್ರಹ್ಮಗಿರಿ ಅದಲ್ರಿ ಅಲ್ಲಿ ಕೂಡ ಗಡಿ ಹಂಚ್ಕೊಂಡು ಅಂತೀನಿ ಮತ್ತೆ ಇದು ಮುಖ್ಯವಾಗಿ ಏನ್ ಗೊತ್ತೇನ್ರಿ ನಿತ್ಯ ಹರಿಧರಣ ಏನ್ ಗೊತ್ತೇನ್ ಮತ್ತು ಅರೆ ನಿತ್ಯ ಹರಿಧರಣ ಸಸ್ಯಗಳನ್ನು ಒಳಗೊಂಡಿದಂತ್ರಿ ಬ್ರಹ್ಮಗಿರಿ ಶ್ರೇಣಿಗಳಿಂದ ಹುಟ್ಟುವ ಚಿಂಕಣಿ ನದಿ ಏನ್ ಗೊತ್ತೇ ಅಭಯಾರಣ್ಯ ದಟ್ಟ ಕಾಡುಗಳ ಮೂಲಕ ಹರಿತಂತ ನೋಡ್ರಿ ಅದಲ್ವಾ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ ಚಿಟ್ಟೆಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ದಿನವನ್ನ ಸೈಲೆಂಟ್ ವ್ಯಾಲಿ ಅಥವಾ ನಿಶಬ್ದ ಕಣಿವೆ ನಮ್ ಕರ್ನಾಟಕದ ಚಿಟ್ಟೆ ಅಂತ ಬಂದಾಗ ಬನ್ನೇರುಘಟ್ಟ ನೋಡ್ರಿ ಅದಲ್ವಾ ಅಭಯಾರಣ್ಯ ಇಲ್ಲಿ ಕರ್ನಾಟಕ ರಾಜಧಾನಿ ಬೆಂಗಳೂರು ಕೇರಳ ರಾಜಧಾನಿ ನೋಡ್ರಿ ತಿರುವನಂತಪುರ ಅಂತಕ್ಕಂಥದ್ದು ಮತ್ ಕೇರಳಕ್ ಮರುನಾಮಕರಣ ಮಾಡ್ಬೇಕಲ್ಲ ನೋಡ್ರಿ ಕೇರಳ ಮಂತಿ ಅದಲ್ವಾ ಇರ್ಲಿ ನಮ್ ಸರಿಯಾದ ಉತ್ತರ ಕೇಳಾಗಿರ್ತಾರಿ ನೆಕ್ಸ್ಟ್ 34ನೇ ಕ್ವಶನ್ ರೀ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಚೆರೋಫೈಟ್ ಎಂದರೆ ಏನು ಯಾವ ಫೈಟ್ ಗೊತ್ತೇನೆ ಚೆರೋಫೈಟ್ ಸರ್ ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಚೆರೋಫೈಟ್ ಅಂತ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು ಅದಲ್ವಾ ಸರ್ ಕೊಟ್ಟಿದ್ದಾರೆ ಹಸಿರು ಪಾಚಿ ಒಂದು ವಿಧ ಹೊಸದಾಗಿ ಪತ್ತೆಯಾದ ಜೇಡ್ ಪ್ರಭೇದಗಳು ಸಿ ವೈರಸ್ ನ ಒಂದು ವಿಧ ಕ್ಷುದ್ರಗ್ರಹ ಸದರ ಗೊತ್ತಿರ್ಬೇಕಿದ್ ಸರಿಯಾದ ಉತ್ತರ ಗೊತ್ತೇನೆ ಹಸಿರು ಪಾಚಿಯ ಒಂದು ವಿಧ ಅಂತಕ್ಕಂತ ನೋಡ್ರಿ ಈಗ ಚೆರೋಪೈಟ್ ಅಂತಕ್ಕಂತ ಏನ್ ಗೊತ್ತೇನ್ರಿ ಹಸಿರು ಪಾಚಿಯ ಒಂದು ವಿಧ ಅಂತಕ್ಕಂಥದ್ದು ಏನ್ ಮಾಸ್ತರ ವಿಶೇಷತೆ ನೋಡಂಬರ್ರಿ ಅದಲ್ವಾ ನೋಡ್ರಿ ಈಶಾನ್ಯ ಜರ್ಮನಿಯಲ್ಲಿರುವ ನೋಡ್ರಿ ಈಶಾನ್ಯ ಏನ್ ಗೊತ್ತೇನ್ರಿ ಈಶಾನ್ಯ ಜರ್ಮನಿಯಲ್ಲಿರುವ 27 ಪರೀಕ್ಷೆ ಸರೋವರಗಳಲ್ಲಿನ ಸಂಶೋಧನೆಯ ಚಾರೋಪೈಟ್ಗಳನ್ನು ಸಮೃದ್ಧಿಯಲ್ಲಿ ಹೆಚ್ಚಳವನ್ನು ತೋರಿಸಿದೆ ಚಾರೋಪೈಟ್ಗಳನ್ನು ಸಿಹಿ ನೀರಿನ ಪರಿಸರ ವ್ಯವಸ್ಥೆಗಳಲ್ಲಿ ಕಂಡು ಬರುವ ಒಂದು ರೀತಿಯ ಹಸಿರು ಪಾಚಿಗಳಾಗ್ಯಾವ ನೋಡ್ರಿ ಚಾರೋಪೈಟ್ಗಳ ಪಳೆವಳಿಕೆ ಸುಮಾರು ನೋಡ್ರಿ 443 ಮಿಲಿಯನ್ ವರ್ಷಗಳ ಹಿಂದಿನ ಸಿಲಿಯೂರಿನ ಅವಧಿಗೂ ಹಿಂದಿನವು ಇವು ನೋಡ್ರಿ 443 ಮಿಲಿಯನ್ ವರ್ಷಗಳ ಹಿಂದಿನವು ಅಂತ ನೋಡ್ರಿ ಈ ಅವಧಿ ಏನ್ ಗೊತ್ತೇನ್ರಿ ಸಸ್ಯಗಳು ನೀರಿನಿಂದ ಭೂಮಿಗೆ ಏನ್ ಗೊತ್ತೇನ್ರಿ ಸ್ಥಳಾಂತರಗೊಂಡವಂತ್ರಿ ಗುರುತಿಸ್ತಂತ್ರಿ ಮತ್ತೇನ್ ಗೊತ್ತೇನ್ರಿ ಚಾರೋಪೈಟ್ಗಳು ಮತ್ತು ಭೂ ಸಸ್ಯಗಳ ಹತ್ತಿರದ ಜೀವಂತ ಸಂಬಂಧಿಗಳಾಗ್ಯಾವಂತ ನೋಡ್ರಿ ಇವು ನೋಡ್ರಿ ಅವು ಏನ್ ಗೊತ್ತೇನ ಹೋಳು ಮಣ್ಣು ಅದೆಲ್ಲ ಫೀಟ್ ಅಥವಾ ಮಣ್ಣಿನಲ್ಲಿ ಬೆಳೆತಂತ ನೋಡ್ರಿ ಇವೆಲ್ಲ ಬೆಳಿತಾವಂತ ಗೊತ್ತೇನ್ರಿ ಹೋಳು ಮಣ್ಣು ಅದಲ್ವಾ ಮಣ್ಣಿನಾಗ ಬೆಳಿತಾವಂತ ಮತ್ತು ಹೆಚ್ಚಾಗಿ ಏನ್ ಗೊತ್ತೇನ ಹೊಸದಾಗಿ ತೆರವುಗೊಳಿಸಿದ ಪ್ರದೇಶಗಳನ್ನು ಮೊದಲು ವಸತನಾಗಿ ಮಾಡುತ್ತವಂತ ಬಟ್ ಗೊತ್ತಿರ್ಲಿ ಇದನ್ ಗೊತ್ತೇನೆ ಹಸಿರು ಪಾಚಿ ಅಂತಕ್ಕಂಥ ಚರಪಡಿಸತಕ್ಕಂಥ ನೋಡ್ರಿ ಪ್ರಮುಖವು ಜರ್ಮನಿ ಗೊತ್ತಿರ್ಲಿ ಸರೋವರದಾಗ ಕಂಡು ಬಂದಿವಂತ ನೆಕ್ಸ್ಟ್ ಬಂದಾಗ ನೋಡ್ರಿ ನೆಕ್ಸ್ಟ್ 35ನೇ ಕ್ವಶನ್ ನೋಡ್ರಿ ವಿಲ್ ಫಾರ್ ಪೀಸ್ ಅಂತಕ್ಕಂಥ ನೋಡ್ರಿ ವಿಲ್ ಫಾರ್ ಪೀಸ್ 2026 ವ್ಯಾಯಾಮದ ಅತಿಥಿಯ ದೇಶವಾದ ಅಂತ ನೋಡ್ರಿ
ವಿಲ್ ಫಾರ್ ಪೀಸ್ 2026 ವ್ಯಾಯಾಮದ ಅತಿಥಿಯ ದೇಶ ಯಾವುದು? ನೋಡ್ರಿ ಪ್ರಮುಖವಾಗಿ ಎ ಆಪ್ಷನ್ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾ, ಬಿ ಚೀನಾ, ಸಿ ರಷ್ಯಾ, ಡಿ ಬ್ರೆಜಿಲ್. ಸದ್ಯ ಗೊತ್ತಿರ್ಬೇಕಿದು ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ದಕ್ಷಿಣ ಆಫ್ರಿಕಾ. ಯಾವ ಆಫ್ರಿಕಾ? ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ರಿ. ಸರ್ ವಿಲ್ ಫಾರ್ ಪೀಸ್ ಅಂತಕ್ಕಂತ ವ್ಯಾಯಾಮದ ಅತಿಥಿಯ ರಾಷ್ಟ್ರ ಗೊತ್ತಿರ್ಬೇಕು ದಕ್ಷಿಣ ಆಫ್ರಿಕಾ. ನೋಡ್ರಿ ಏನ್ ಮಾಸ್ತರ ವ್ಯಾಯಾಮ ನೋಡಂಬರ್ರಿ ಅದಲ್ವಾ? ನೋಡ್ರಿ ಹೆಚ್ಚುತ್ತಿರುವ ಜಾಗತಿಕ ಕಡಲ ಉದ್ವಿಗ್ನತೆ ನಡುವೆ ನೋಡಿ ದಕ್ಷಿಣ ಆಫ್ರಿಕಾ, ರಷ್ಯಾ, ಚೀನಾ, ಇರಾನ್ ಮತ್ತು ಇತರ ದೇಶಗಳೊಂದಿಗೆ ವಿಲ್ ಫಾರ್ ಪೀಸ್ 2026 ಎಂಬ ನೌಕಾ ಕವಾತುಗಳು ನೋಡ್ರಿ ನೌಕಾ ಕವಾತುಗಳು ಅಂತ ನೋಡ್ರಿ ನಡೆಸಿತು. ಪಾಶ್ಚಿಮಾತ್ಯ ನಿರ್ಬಂಧಗಳನ್ನು ಉಲ್ಲಂಘಿಸಿದಕ್ಕಾಗಿ ಯುನೈಟೆಡ್ ಸ್ಟೇಟ್ಸ್ ವೆನಿಜುವಾಲ್ ಸಂಬಂಧಿತ ರಷ್ಯಾದ ತೈಲ ಟ್ಯಾಂಕರ್ ಅನ್ನು ವಶಪಡಿಸಿಕೊಂಡು ಸ್ವಲ್ಪ ಸಮಯದ ನಂತರ ದಕ್ಷಿಣ ಆಫ್ರಿಕಾದ ದಕ್ಷಿಣ ಆಫ್ರಿಕಾ ರಾಜಧಾನಿ ಕೇಪ್ಟೌನ್ ಏನ್ ಗೊತ್ತೇನು ಕರಾವಳಿಯಲ್ಲಿ ಈ ಕವಾಯತಿಗಳು ಪ್ರಾರಂಭ ಆಗ್ತಾವಂತ್ರಿ. ಈ ಕವಾಯತಿಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಇರಾನ್ ಮತ್ತು ಇತರ ದೇಶಗಳನ್ನ ಒಳಗೊಂಡವಂತ ನೋಡ್ರಿ. ಬ್ರಿಕ್ಸ್ ಪ್ಲಸ್ ರಾಷ್ಟ್ರಗಳು. ಬ್ರಿಕ್ಸ್ ನಾಗ ನೋಡ್ರಿ ಶ್ರೇಷ್ಠ ರಾಷ್ಟ್ರ ಎಷ್ಟು ಗೊತ್ತೇನೆ? 11 ನೋಡ್ರಿ. 11 ಪ್ಲಸ್ ರಾಷ್ಟ್ರಗಳು ಅಂತ ನೋಡ್ರಿ. ಪ್ರೆಸೆಂಟ್ 11 ಅವರಿ. ಬ್ರಿಕ್ಸ್ ಅದ್ರ ಗೊತ್ತಲ್ರಿ? ಬ್ರೆಜಿಲ್, ರಷ್ಯಾ ಅದಲ್ವಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಗೊತ್ತಿರ್ಲಿ. ಸಹಕಾರಕ್ಕೆ ನಡೆಯುವ ಸಂಬಂಧ ಅಂತ ನೋಡ್ರಿ. ಚೀನಾ, ಇರಾನ್, ರಷ್ಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ದಕ್ಷಿಣ ಆಫ್ರಿಕಾ ಯುದ್ಧ ನೌಕೆಗಳಿಗೆ ಭಾಗವಹಿಸಿದವು. ಆದರೆ ಬ್ರೆಜಿಲ್, ಇಂಡೋನೇಷ್ಯಾ ಮತ್ತು ಇಥಿಯೋಪಿಯಾ ವೀಕ್ಷಕರಾಗಿ ಸೇರಿಕೊಂಡವು. ಬಟ್ ಗೊತ್ತಿರ್ಲಿಲ್ಲ, ಕೇಳ್ತಿರ್ತಾರ ವೀಕ್ಷಕರಾಗಿ ಯಾವ ಸೇರ್ಕೊಂಡು ಗೊತ್ತೇನ್ರಿ? ಬ್ರೆಜಿಲ್, ಇಂಡೋನೇಷ್ಯಾ ಮತ್ತು ಇಥಿಯೋಪಿಯಾ ವೀಕ್ಷಕರಾಗಿ ಸೇರ್ಕೊಂಡವ ಅಂತ. ಬಟ್ ಗೊತ್ತಿರ್ಲಿ, ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ನೋಡ್ರಿ. ಅತಿಥಿಯಾಗಿ ಗೊತ್ತ ದಕ್ಷಿಣ ಆಫ್ರಿಕಾ ಅದಲ್ವಾ? ದಕ್ಷಿಣ ಆಫ್ರಿಕಾ ರಾಜಧಾನಿ 3 ಬರ್ತಾವ ನೋಡ್ರಿ. ಒಂದು ಪ್ರಿಟೋರಿಯಾ ಅದಲ್ವಾ? ಒಂದ್ ನೋಡ್ರಿ ಪ್ರಿಟೋರಿಯಾ ಅಂತಕ್ಕಂಥದ್ದು. ಇನ್ನೊಂದು ಗೊತ್ತಿರ್ಬೇಕು ಜೋನ್ಸ್ ಏನ್ ಗೊತ್ತೇನ್? ಜೋನ್ಸ್ ಏನ್ ಗೊತ್ತೇನು? ಬರ್ಗ್ ಅಂತಕ್ಕಂಥದ್ದು. ಇನ್ನೊಂದ್ ಯಾವ್ದು ಗೊತ್ತೇನ್ರಿ? ಕೇಪ್ಟೌನ್ ಅಂತಕ್ಕಂಥದ್ದು. ಕರೆನ್ಸಿ ಗೊತ್ತಿರುವ ದಕ್ಷಿಣ ಆಫ್ರಿಕಾದ ಸರ್ ರ್ಯಾಂಡ್ ಅಂತಕ್ಕಂಥ ನೋಡ್ರಿ. ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಚೀನಾದ ರಾಜಧಾನಿ ಬೀಜಿಂಗ್, ಕರೆನ್ಸಿ ರೆನ್ಮಿನಿಬಿ. ರಷ್ಯಾದ ರಾಜಧಾನಿ ಮಾಸ್ಕೋ, ರಷ್ಯಾದ ಕರೆನ್ಸಿ ರಷ್ಯಾದ ರುಬೆಲ್. ಬ್ರೆಜಿಲ್ ದೇಶ ರಾಜಧಾನಿ ಬ್ರೆಜಿಲಿಯಾ, ಕರೆನ್ಸಿ ನೈಸ್ ಅಂತಕ್ಕಂಥ ನೋಡೋದಲ್ವಾ? ಇರ್ಲಿ, ನೆಕ್ಸ್ಟ್ ಕ್ವಶನ್ ಹೋಗಮ್ರಿ ಬರ್ರಿ. ನೆಕ್ಸ್ಟ್ ನೋಡ್ರಿ 36ನೇ ಕ್ವಶನ್ ಅದಲ್ವಾ? ರಾಜಸ್ಥಾನದ ನೋಡ್ರಿ ಪ್ರಮುಖ ಕ್ವಶನ್ ಕೇಳ್ತಿರ್ತಾರ. ರಾಜಸ್ಥಾನದ ಯಾವ ಪಂಚಾಯತ್ ರಾಜ್ಯದ ಮೊದಲ ಸಂಪೂರ್ಣ ಸಾವಯವ ಗ್ರಾಮ ಸಂಸ್ಥೆ ಆಗಿದೆ ಅಂತ ನೋಡ್ರಿ. ರಾಜಸ್ಥಾನದ ಯಾವ ಪಂಚಾಯತ್ ರಾಜಸ್ಥಾನ ರಾಜ್ಯದ ಮೊದಲ ಸಂಪೂರ್ಣ ಸಾವಯವ ಗ್ರಾಮ ಸಂಸ್ಥೆ ಅಂತ ಕ್ವಶನ್ ಕೇಳ್ಯಾರ. ಎ ಖರವಾಲ್ ಪಂಚಾಯತ್, ಬಿ ಕೊತ್ವಾಲ್ ಪಂಚಾಯತ್, 3 ಸಲಾರಿಯಾ ಪಂಚಾಯತ್, 4 ಬಮ್ನವಾಸ್ ಕಂಕರ್ ಪಂಚಾಯತ್ ಅಂತಕ್ಕಂಥ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಬಮ್ನವಾಸ್ ಏನ್ ಗೊತ್ತೇನ್? ಬನ್ವಾಸ್ ಏನ್ ಗೊತ್ತೇನ್ರಿ? ಬಮ್ನವಾಸ್ ಕಂಕರ್ ಪಂಚಾಯತ್. ಏನ್ ಮಾಸ್ಟರ್ ಸ್ಪೆಷಲ್ ಬರ್ ನೋಡೋಣ ಅದಲ್ವಾ? ಸರ್ ರಾಜಸ್ಥಾನದ ಬಮ್ನವಾಸ್ ಕಂಕರ್ ಪಂಚಾಯತ್ ನೋಡ್ರಿ ಪಂಚಾಯತ್ ಕೊಟ್ಲಿ ಬೆಹೋರರ ಜಿಲ್ಲೆಯ ನೋಡ್ರಿ 7 ಹಳ್ಳಿಗಳನ್ನ ಒಳಗೊಂಡ ಸರ್ ರಾಜ್ಯದ ಮೊದಲ ಸಂಪೂರ್ಣ ಸಾವಯವ ಗ್ರಾಮ ಆಗಿದೆ ನೋಡ್ರಿ. ಗ್ರಾಮ ಸಂಸ್ಥೆ ಅಂತ. ಈ ಉಪಕ್ರಮವು ಮಣ್ಣಿನ ಅವನತಿ, ಕುಸಿಯುತ್ತಿರುವ ಅಂತರ್ಜಲ ಮತ್ತು ರಾಸಾಯನಿಕ ಆಧಾರಿತ ಗೊತ್ತೇನೆ? ಮಣ್ಣಿನ ಅವನತಿಗಳು, ಅಂತರ್ಜಲ, ರಾಸಾಯನಿಕ ಆಧಾರಿತ ಕೃಷಿ ಅದಲ್ವಾ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಮಾಡ್ರೆ ಗೊತ್ತೇನ್ರಿ? ಎಲ್ಲಾ ಕೃಷಿ ರಾಸಾಯನಿಕ ಕೀಟನಾಶಕಗಳು, ಸಂಶ್ಲೇಷಿತ ರಸಗೊಬ್ಬರಗಳಿಂದ ನೋಡ್ರಿ ಮುಕ್ತವಾಗಿ ಪಶುಸಂಗೋಪನೆ ಆಗಿರ್ಬೋದು, ಪರಿಸರ ಆರೋಗ್ಯ ಪ್ರಜ್ಞೆ ಮಾನದಂಡಗಳನ್ನು ಅನುಸರಿಸುತ್ತಂತ ನೋಡ್ರಿ. ತಾಂತ್ರಿಕ ನೋಡ್ರಿ ಮಾರ್ಗದರ್ಶನ ಮತ್ತ ಪ್ರಮಾಣೀಕರಣ ಬೆಂಬಲ ಮತ್ತು ಮಾರುಕಟ್ಟೆ ಪ್ರವೇಶದ ಮೂಲಕ ಕೋಪಾರ್ಮಿನ್ ಫೌಂಡೇಶನ್ ಗೊತ್ತೇನ್ರಿ? ಫೆಡರೇಷನ್ ಆಫ್ ಆರ್ಗಾನಿಕ್ ಸೊಸೈಟಿ ಅಂಡ್ ಪ್ರೊಡ್ಯೂಸರ್ ಕಂಪನಿಗಳು ಪರಿವರ್ತನೆ ಬೆಂಬಲಿಸಂತ ನೋಡ್ರಿ. ಬಟ್ ಯಾವ ಪಂಚಾಯತ್ ಗೊತ್ತೇನ್ರಿ? ಬಮ್ನವಾಸ್ ಕಂಕರ್ ಪಂಚಾಯತ್ ಕಂಡು ಬರೋದು ಗುಜರಾತ್ ರಾಜ್ಯ. ಗೊತ್ತಿರ್ಲಿ ಅದಲ್ವಾ? ಕೇಳ್ತಿರುತ್ತೆ. ಸಾರಿ, ರಾಜಸ್ಥಾನ ರಾಜ್ಯ ಅದಲ್ವಾ? ಶಾರ್ಟ್ ಕಟ್ ಏನ್ ಗೊತ್ತೇನ್ರಿ? ಆರ್ಜಿ ಅಂತ ಕರೀತಾರ ನೋಡೋದಲ್ವಾ? ಗೊತ್ತಿರ್ಲಿ. ಆಮೇಲೆ ರಾಜಸ್ಥಾನ ಬಂದಾಗ ನಮ್ಮ ಭಾರತ ದೇಶದಾಗ ಏನ್ ಗೊತ್ತೇನ್ರಿ? ಅತಿ ಹೆಚ್ಚು ಸರ್ ವಿಸ್ತೀರ್ಣ ಹೊಂದಿರುವ ರಾಜ್ಯ ರಾಜಸ್ಥಾನ. ಸರ್ ಅತಿ ಹೆಚ್ಚು ಒಂಟೆಗಳನ್ನು ಹೊಂದಿರುವ ರಾಜ್ಯ ರಾಜಸ್ಥಾನ್ ರೀ ಅದಲ್ವಾ? ಅತಿ ಹೆಚ್ಚು ತಾರಮರವನ್ನು ಹೊಂದಿರುವ ರಾಜ್ಯ ರಾಜಸ್ಥಾನ ಅದಲ್ವಾ? ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ ಅದಲ್ವಾ? ಎಸ್, ನೆಕ್ಸ್ಟ್ ಕ್ವಶನ್ ಬರ್ರಿ ನೋಡ್ರಿ. 2026ರಲ್ಲಿ ಹೆನ್ಲಿ ಪಾಸ್ಪೋರ್ಟ್ ಅದಲ್ವಾ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ನೋಡ್ರಿ? ಇವೆಲ್ಲ ಸೂಚ್ಯಂಕ ಕೇಳ್ತಿರ್ತಾರೆ, ಇಂಡೆಕ್ಸ್ ಅಂತ ಕರೀತಾರಲ್ರಿ, ಕೇಳ್ತಿರ್ತಾರೆ. ಸರ್ 2026ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದ ನೋಡ್ರಿ?
ಎ 79ನೇ ಸ್ಥಾನ, ಬಿ 74ನೇ ಸ್ಥಾನ, ಸಿ 84ನೇ ಸ್ಥಾನ, ಡಿ 75ನೇ ಸ್ಥಾನ. ಸಂದ್ರೆ ಗೊತ್ತಿರ್ಬೇಕು ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ 80ನೇ ಸ್ಥಾನ. ನೋಡ್ರಿ 80 ಅಂತಕ್ಕಂತ ನೋಡ್ರಿ 80ನೇ ಸ್ಥಾನ ಗೊತ್ತಿಲ್ಲ. ಏನ್ ಮಾಸ್ತರ್ ಹೆನ್ಲಿ ಪಾಸ್ಪೋರ್ಟ್ ನೋಡಂಬರ್ರಿ ಅದಲ್ವಾ. ನೋಡಿ 2026 ಹೆನ್ಲಿ ಪಾಸ್ಪೋರ್ಟ್ ಸೂಚಕದಲ್ಲಿ ಭಾರತೀಯ ಪಾಸ್ಪೋರ್ಟ್ 5 ಸ್ಥಾನಗಳ ಏರಿಕೆ. ಈ ಸಲ ಏರಿಕೆ ಕಾರಣ ಅಂತ ನೋಡ್ರಿ. ಮೊದಲು 75 ಅಂತ್ರಿ. ನೋಡಿ ಭಾರತೀಯ ನಾಗರಿಕರ 55 ಸ್ಥಳಗಳಿಗೆ ವೀಸಾ ಇಲ್ಲದೆ ಅಥವಾ ನೋಡ್ರಿ ವೀಸಾ ಆನ್ಲೈನ್ ಅರೈವಲ್ನೊಂದಿಗೆ ಪ್ರಯಾಣಿಸ್ತಂದ್ರ ನೋಡ್ರಿ ಭಾರತೀಯ ನಾಗರಿಕನ ಗೊತ್ತೇನ 55 ಸ್ಥಳಗಳಿಗೆ ವೀಸಾ ಇಲ್ಲದೆ ಅಂತ ನೋಡ್ರಿ ಪ್ರಯಾಣ ಮಾಡಬಹುದು ಅಂತ ನೋಡ್ರಿ. ಇದನ್ನ ಗೊತ್ತೇನೆ ಸೂಚ್ಯಂಕದಾಗ. ನೋಡ್ರಿ 2025ರಲ್ಲಿ ಭಾರತ 57 ಸ್ಥಳಗಳಿಗೆ ಪ್ರವೇಶದೊಂದಿಗೆ 85ನೇ ಸ್ಥಾನದಲ್ಲಿತ್ತು. ಈಗ ನೋಡ್ರಿ 2024ರಲ್ಲಿ 5 ಅದಲ್ವಾ ಇದು 80ನೇ ಸ್ಥಾನದಲ್ಲಿದ್ದು ಭಾರತವು ನೈಜರ್ ಮತ್ತು ಅಲ್ಜಿಯರ್ ಒಂದಿಗೆ ಏನ್ ಗೊತ್ತೇನೆ 80ನೇ ಸ್ಥಾನವನ್ನು ಹಂಚಿಕೊಂಡಿದೆ. ಈ ನೋಡ್ರಿ 80ನೇ ಸ್ಥಾನದ ಮತ್ ದೇಶವಂತ ನೋಡ್ರಿ ನೈಜರ್ ಮತ್ತು ಅಲ್ಜಿರಿಯಾ ಅಂತಕ್ಕಂಥ. ನೋಡ್ರಿ ಏಷ್ಯಾದ ಪ್ರಮುಖ ಏನ್ ಗೊತ್ತೇನ್ರಿ ಪಾಸ್ಪೋರ್ಟ್ಗಳು ಸಿಂಗಾಪುರ ಸಿಂಗಾಪುರ್ ನೋಡ್ರಿ ಮೊದಲನೇ ಸ್ಥಾನ ಅಂತ ನೋಡ್ರಿ. ಸಿಂಗಾಪುರ್ ಮೊದಲನೇ ಸ್ಥಾನ 197 ಸ್ಥಳಗಳಿಗೆ ವೀಸಾ ಇಲ್ಲದೆ ಪ್ರವೇಶ ಮಾಡಬಹುದು ಅಂತ ನೋಡ್ರಿ. ನೋಡ್ರಿ ಸೆಕೆಂಡ್ ಜಪಾನ್ ಅಂದ್ರೆ 3ನೇ ಸ್ಥಾನ ದಕ್ಷಿಣ ಕೊರಿಯಾ 182 ಸ್ಥಳ ಅಂತ ನೋಡ್ರಿ. 2ನೇ ಸ್ಥಾನಗಳು ಇವೆಲ್ಲ ಜಪಾನ್ ಮತ್ತು ದಕ್ಷಿಣ ಕೊರಿಯಾ 2ನೇ ಸ್ಥಾನ ಅಂತ ನೋಡ್ರಿ. ಹೆನ್ಲಿ ಪಾಸ್ಪೋರ್ಟ್ ನೋಡ್ರಿ ಮೊದಲನೇ ಸ್ಥಾನ ಸಿಂಗಾಪುರ್, 2ನೇ ಸ್ಥಾನ ಜಪಾನ್, 3ನೇ ಸ್ಥಾನ ದಕ್ಷಿಣ ಕೊರಿಯಾ ಅಂತ ಅಲ್ವಾ. ಬಟ್ ನಮ್ಮ ಭಾರತ ದೇಶ 80ನೇ ಸ್ಥಾನ. ಮೊದಲನೇ ಸ್ಥಾನ ಗೊತ್ತಿರ್ಲಿ ಯಾವ್ದು ಹೇಳ್ರಿ, ಇಲ್ಲದ ಸಿಂಗಾಪುರ್. ನೆಕ್ಸ್ಟ್ ನೋಡ್ರಿ ಸೂಚ್ಯಂಕ ವೀಸಾ ಇಲ್ಲದೆ ಪ್ರವೇಶ ಮಾಡಬಹುದು. ತಾಣಗಳ ಸಂಖ್ಯೆಯನ್ನು ಆಧರಿಸಿ ಪಾಸ್ಪೋರ್ಟ್ ಗಳನ್ನು ಶ್ರೇಣೀಕರಿಸ್ತಾರಂತ್ರಿ. ಅಂತಾರಾಷ್ಟ್ರೀಯ ವಾಯು ಸಾರಿಗೆ IATA ಅಂಕಿಅಂಶಗಳನ್ನು ಬಳಸಿಕೊಂಡು ಡೇಟಾವನ್ನು ಸಂಗ್ರಹಿಸ್ತಾರ ಅಂತ ಕ್ವಶನ್ ಕೇರ್ ನೋಡ್ರಿ. ಬಟ್ ಮೊದಲನೇ ಸ್ಥಾನ ಗೊತ್ತಿರ್ಬೇಕದಲ್ಲ ಮತ್ ನಮ್ಮ ಭಾರತ ದೇಶ ಸ್ಥಾನ. ಮೊದಲನೇ ಸ್ಥಾನ ಸಿಂಗಾಪುರ, ಸೆಕೆಂಡ್ ಯಾವ್ದು ಹೇಳ್ರಿ ಜಪಾನ್, ಥರ್ಡ್ ದಕ್ಷಿಣ ಕೊರಿಯಾ. ನಮ್ಮ ಭಾರತ ದೇಶ ಎಷ್ಟು ಸ್ಥಾನ 80ನೇ ಸ್ಥಾನ. ಎಸ್ ನೆಕ್ಸ್ಟ್ ಕ್ವಶನ್ ಹೋಗಮ್ರಿ. ನೋಡ್ರಿ ಸರ್ 18ನೇ ಕ್ವಶನ್ 9ನೇ ಅಂತಾರಾಷ್ಟ್ರೀಯ ಮಸಾಲೆ ಸಮ್ಮೇಳನ ಕೇಳ್ತಿರ್ತಾರ ಸರ್. ನೋಡ್ರಿ 9ನೇ ಅಂತಾರಾಷ್ಟ್ರೀಯ ಮಸಾಲೆ ಸಮ್ಮೇಳನ ಅಂತಕ್ಕಂಥ ISC 2026ರ ಆತಿಥ್ಯ ವಹಿಸಿರುವ ಭಾರತೀಯ ನಗರದ ಅಂತ ನೋಡ್ರಿ ಸರ್. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಏದ್ ಕೊಟ್ಟಿದಾರ ವಾರಣಾಸಿ, ಬಿ ಪುಣೆ, ಸಿ ಕೊಚ್ಚಿ, ಡಿ ವಿಶಾಖಪಟ್ಟಣ ಅಂತಕ್ಕಂಥ ಮಸಾಲೆಗೆ ಹೆಸರು ಅಂದ್ರ ಎಲ್ಲಿ ಬರ್ತಾ ಗೊತ್ತೇನ್ ಕೇರಳ ರಾಜ್ಯದ. ಕೇರಳ ಅಂದ್ರೆ ಎಲ್ಲಿ ಬರ್ ಹೇಳ್ರಿ ಕೊಚ್ಚಿ ಕಂಡು ಕೇಳದ. ಸ್ವಲ್ಪ ಇಲ್ಲ ಯಾವಾಗ ಕಿಡ್ನಿ ಕೆಲಸ ಕೊಡ್ಬೇಕು. ಸರಿಯಾದ ಉತ್ತರ ಗೊತ್ತೇನ್ ಕೊಚ್ಚಿ ಅದಲ್ವಾ. ಸೇನ್ ನೋಡ್ರಿ ನಮ್ ಭಾರತ ದೇಶದಾಗೆ ಅತಿ ಹೆಚ್ಚು ಸಾಂಬಾರ್ ಪದಾರ್ಥ ಬೆಳೆಯೋದು ಗೊತ್ತೇನ್ ಕೇರಳ ರಾಜ್ಯ. ಏನ್ ಸ್ಪೆಷಲ್ ನೋಡಂ ಬರ್ರಿ ಸರ್. ಅಖಿಲ ಭಾರತ ಮಸಾಲೆ ರಫ್ತುದಾರರ ವೇದಿಕೆ ಫೆಬ್ರವರಿ 23, 26, 2026 ಕೇರಳ ರಾಜ್ಯದ ಕೊಚ್ಚಿಲಿ ಏನ್ ಗೊತ್ತೇನು 9ನೇ ಅಂತಾರಾಷ್ಟ್ರೀಯ ಮಸಾಲೆ ಸಮ್ಮೇಳನವನ್ನು ಆಯೋಜಿಸ್ಯಾರ ಅಂತ ನೋಡ್ರಿ ಅದಲ್ವಾ. ಈಗ ಇವತ್ ಲಾಸ್ಟ್ ಇರ್ಬೋದು ಅನ್ಕೋತೀನ ಆಯೋಜನೆ ಮಾಡಿದಾರೆ ಅಂತೇಳಿ. 4 ದಿನಗಳ ಸಮ್ಮೇಳನ ನೋಡ್ರಿ. 4 ದಿನಗಳ ಸಮ್ಮೇಳನ ವಿಶೇಷ ಮಸಾಲೆ 360 ಭವಿಷ್ಯನ ಸಿದ್ಧಪಡಿಸುವಂತ ನೋಡ್ರಿ. ಏನ್ ಗೊತ್ತೇನ ವಿಷಯ ಏನ್ ಗೊತ್ತೇನ ಥೀಮ್ ಸರ್. ಕ್ವಶನ್ ಕೇಳ್ಬೋದ್ರಿ 2026ರ ಸರ್ 9ನೇ ಅಂತಾರಾಷ್ಟ್ರೀಯ ಮಸಾಲೆ ಸಮ್ಮೇಳನದ ಥೀಮ್ ಇಂದ ಗೊತ್ತೇನ್ರಿ ಮಸಾಲೆ 360 ಭವಿಷ್ಯವನ್ನು ಸಿದ್ಧಪಡಿಸುವುದು. ಇದು ನೋಡ್ರಿ ಜಾಗತಿಕ ಮಸಾಲೆ ಉದ್ಯಮದ ಬೆಳವಣಿಗೆ ಮತ್ತು ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕತ್ವ ಕೇಂದ್ರೀಕರಿಸುತ್ತದೆ ನೋಡ್ರಿ. ISC ಅದಲ್ವಾ ಅಂದ್ರೆ ಇಂಟರ್ನ್ಯಾಷನಲ್ ಸಾಂಬಾರ್ ಗೊತ್ತೇನೆ ಕೌನ್ಸಿಲ್ ಅಂತಕ್ಕಂಥ ಕಮಿಟಿ ಅಂದಾಗ. ಸರ್ 2000 ನೀತಿ ನಿರೂಪಕರು, ಉದ್ಯಮದ ನಾಯಕರು ಅದಲ್ವಾ ಸಂಶೋಧಕರು, ಮಸಾಲೆ ಮೌಲ್ಯ ಸರಪಳಿದಂತ್ಯ ನಾವೀನ್ಯಕಾರರಿಗೆ ಜಾಗತಿಕ ವೇದಿಕೆ ಅಂತಂದ್ರೆ ಮಸಾಲೆ ವ್ಯಾಪಾರದಲ್ಲಿ ಕೇರಳದ ಐತಿಹಾಸಿಕ ಮಹತ್ವ ಕಾರ್ಯಕ್ರಮವನ್ನು ಆಯೋಜಿಸಲು ಪ್ರಾಮುಖ್ಯತೆಯನ್ನು ನೀಡುತ್ತಂದ್ರಿ. ಸಮ್ಮೇಳನವು ವ್ಯಾಪಾರ ಮತ್ತು ಹಣಕಾಸು ಅಪಾಯಗಳನ್ನು ತಂತ್ರಜ್ಞಾನ ಅಳವಡಿಕೆ ಅದಲ್ವಾ ನಾವೀನ್ಯತೆ, ಸ್ಥಿತಿಸ್ಥಾಪಕತ್ವ, ಪೂರೈಕೆ ಸರಪಳಿಗಳು ಮತ್ತು ಮೌಲ್ಯಾಧಾರಿತ ಉತ್ಪನ್ನಗಳನ್ನು ನೀಡುತ್ತಂತ ನೋಡಿ ಅದೆಲ್ಲ. ಬಟ್ ಗೊತ್ತಿರ್ಲಿ ಸಾಂಬಾರ್ ಬಂದಾಗ ನಮ್ಗೆ ಗೊತ್ತಿರ್ಬೇಕು ಕೇರಳ ರಾಜ್ಯ ಇರ್ಲಿ. ಈ ವಾರಣಾಸಿಯಲ್ಲಿ ಕಂಡು ಬರ್ತ ಹೇಳ್ರಿ. ವಾರಣಾಸಿ ಕಂಡು ಬರೋದು ಉತ್ತರ ಪ್ರದೇಶ್ ಅದಲ್ವಾ ಸರ್. ಪುಣೆ ಕಂಡು ಬರೋದು ಮಹಾರಾಷ್ಟ್ರ, ಕೊಚ್ಚಿ ಕೇರಳ ಅದಲ್ವಾ. ನೆಕ್ಸ್ಟ್ ವಿಶಾಖಪಟ್ಟಣ ಕಂಡು ಬರ್ತ ಹೇಳ್ರಿ. ಎಲ್ಲಿ ಕಂಡು ಬರ್ತೈತಿ ವಿಶಾಖಪಟ್ಟಣ. ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡ್ರಿ. ವಿಶಾಖಪಟ್ಟಣಂ ಬಂದರು ಕೇಳಿಲ್ರಿ. ಗೊತ್ತಿರ್ಬೇಕು ವಿಶಾಖ ತಮಿಳುನಾಡು. ಎಸ್ ನೆಕ್ಸ್ಟ್ ಕ್ವಶನ್ ಹೋಗಮ್ರಿ ಬರ್ರಿ. ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಸೋಲಾ ಭಟ್ಟಿ ವನ್ಯಜೀವಿ ಅಭಯಾರಣ್ಯವು ನೋಡ್ರಿ. ಇವೆಲ್ಲ ಅಭಯಾರಣ್ಯ ಕೇಳ್ತಿರ್ತಾರೆ ಯಾವ ಬೆಟ್ಟದ ಸಾಲಿನಲ್ಲಿದೆ ನೋಡ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಸೋಲಾ ಭಟ್ಟಿ ವನ್ಯಜೀವಿ ಸರ್ ಏನ್ ಗೊತ್ತೇನ ಅಭಯಾರಣ್ಯ ಯಾವ ಬೆಟ್ಟದಲ್ಲಿದೆ ಅಂತ ನೋಡ್ರಿ ಸರ್. ಕೊಟ್ಟಿದ್ದಾರೆ ವಿಂಧ್ಯ ಬೆಟ್ಟ, ಅರಾವಳಿ ಪರ್ವತ ಬೆಟ್ಟ, ಶಿವಾಲಿಕ್ ಬೆಟ್ಟ, ಸಾತ್ಪುರ ಶ್ರೇಣಿ ಎಲ್ಲ ಕೇಳಿ ವಿಜ್ಞಾನ ಶ್ರೇಣಿ, ಅರಾವಳಿ ಶ್ರೇಣಿ, ಶಿವಾಲಿಕ್ ಶ್ರೇಣಿ, ಸಾತ್ಪುರ ಶ್ರೇಣಿ ಅದಲ್ವಾ. ಸರಿಯಾದ ಉತ್ತರ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ ಅರಾವಳಿ ನೋಡ್ರಿ.
ಅದು ಗೊತ್ತೇನ ಅರಾವಳಿ ಪರ್ವತ ಶ್ರೇಣಿಗಳು ಅಂತಕ್ಕಂಥದ್ದು. ಏನ್ ಸ್ಪೆಷಲ್ ಮಾಸ್ತರ್ ಅಂತ ಬಂದಾಗ ಕೇಳ್ರದಲ್ವಾ, ಪ್ರಮುಖವಾಗಿ ಗೊತ್ತಿರ್ಲಿ ನೋಡ್ರಿ. ಕಳೆದ 5 ವರ್ಷಗಳಲ್ಲಿ ವಸತಿ ಮತ್ತು ವಾಣಿಜ್ಯ ಪ್ರದೇಶಗಳಿಂದ ನಾಗರಿಕ ಸಂಸ್ಥೆಗಳು ರಚಿಸಿದ ಸರ್ ನೋಡ್ರಿ 6500 ಗೊತ್ತೇನೆ ಹೆಚ್ಚೇನ್ ಗೊತ್ತೇನ್ರಿ ಮಂಗಗಳನ್ನು ನೋಡ್ರಿ 6500 ಹೆಚ್ಚು ಮಂಗಗಳನ್ನು ಅಸೋಲಾ ಬಟ್ಟಿ ವನ್ಯಜೀವಿ ಅಭಯಾರಣ್ಯಕ್ಕೆ ಸ್ಥಳಾಂತರ ಮಾಡ್ಯಾರಂತ ನೋಡ್ರಿ ಎಂದು ದೆಹಲಿ ಸರ್ಕಾರ ತಿಳಿಸಿದಂತ್ರಿ. ಸರ್ ಅಸೋಲಾ ಬಟ್ಟಿ ವನ್ಯಜೀವಿ ಅಭಯಾರಣ್ಯವು ದೆಹಲಿ ಹರಿಯಾಣ ಗಡಿಯದ್ದಕ್ಕಂತ ನೋಡ್ರಿ ಎಲ್ದಾಗ ಗೊತ್ತೇನ್ರಿ ಪ್ರಮುಖ ದೆಹಲಿ ಮತ್ತ ಹರಿಯಾಣದ ಗಡಿದಾಗಂತ್ರಿ. ಅರಾವಳಿ ಬೆಟ್ಟ ಶ್ರೇಣಿಯ ದಕ್ಷಿಣ ದೆಹಲಿ ರಿಡ್ಜ್ ನಲ್ಲಿ ಸುಮಾರು 32.71 ಚದರ ಕಿಲೋಮೀಟರ್ಗಳನ್ನು ಒಳಗೊಂಡಿದೆ ಅಂತ ನೋಡ್ರಿ. ಇದು ನೋಡಿ ದಕ್ಷಿಣ ದೆಹಲಿ ಮತ್ತು ಹರಿಯಾಣದ ಫರೀದಾಬಾದ್ ಮತ್ತು ಗುರುಗ್ರಾಮ್ ಜಿಲ್ಲೆಗಳಲ್ಲಿ ಕೆಲವು ಭಾಗದಲ್ಲಿ ವ್ಯಾಪಿಸಿದಂತ್ರಿ. ಈ ಅಭಯಾರಣ್ಯ ನೋಡ್ರಿ ಉತ್ತರ ಅರಾವಳಿ ಚಿರತೆ ವನ್ಯಜೀವಿ ಧಾಮ ಕಾಯ್ದೆಗಳಿಗೆ ಭಾಗವಂತ ನೋಡ್ರಿ. ಇವಾಗ ಗೊತ್ತಿರ್ಲಿ ಕೇಳ್ತಿರ್ತಾರ, ಇವಾಗ ಅರಾವಳಿ ಪರ್ವತ ಶ್ರೇಣಿಗಳು ನೋಡ್ರಿ ಗೊತ್ತಿರ್ಬೇಕು ಕೇಳ್ತಿರ್ತಾರ. ಸರಿ, ಅರಾವಳಿ ಪರ್ವತ ಶ್ರೇಣಿಗಳ ಅತ್ಯಂತ ಶಿಖರ ಗೊತ್ತಿರ್ಬೇಕು ಗುರು ಶಿಖರ ಅಂತಕ್ಕಂಥವ್ರಿ ಅದಲ್ವಾ. ಸರಿ, ಇದಕ್ಕ ಮಡಿಕೆ ಪರ್ವತಗಳನ್ನ ಕೂಡ ಕರೀತಾರ ನೋಡ್ರಿ ಗೊತ್ತಿರ್ಲಿ ಅದಲ್ವಾ. ಈ ಅರಾವಳಿ ಪರ್ವತ ಶ್ರೇಣಿ ಗೊತ್ತ ನಮ್ ದಕ್ಷಿಣ ಭಾರತಕ್ಕೆ ಸಂರಕ್ಷಣೆ ಕೂಡ ಆಗೈತೆ ನೋಡ್ರಿ. ಅವಾಗ ಉತ್ತರ ಭಾರತ ದಾಳಿ ನಡೀತಿರ್ತ ನೋಡ್ರಿ ಇವಾಗ ಸಾಮ್ರಾಜ್ಯದಿಂದ. ಬಟ್ ನಮ್ ದಕ್ಷಿಣ ಭಾರತ ರಕ್ಷಣೆ ಮಾಡಿದ ಗೊತ್ತೇನ್ರಿ ಇದೇ ಅರಾವಳಿ ಪರ್ವತ ಶ್ರೇಣಿಗಳ ಇದಾರೆ ಅದಲ್ವಾ. ಇರ್ಲಿ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ನೋಡ್ರಿ. ಸರಿ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಲೇಕ್ ನ್ಯಾಟ್ರನ್ ಯಾವ ದೇಶದಲ್ಲಿದೆ ನೋಡ್ರಿ? ಲೇಕ್ ನ್ಯಾಟ್ರಾನ್. ಸರಿ, ಎ ಆಪ್ಷನ್ ಟಾಂಜಾನಿಯಾ, ಕೆನ್ಯಾ, ಈಜಿಪ್ಟ್, ಇಥಿಯೋಪಿಯಾ. ಸ್ನೇಹಿತರೆ ಗೊತ್ತಿರ್ಬೇಕು ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ತಾಂಜಾನಿಯಾ ನೋಡ್ರಿ. ತಾಂಜಾನಿಯಾ ಅಂದ್ರೆ ಒಂದೇ, ಟಾಂಜಾನಿಯಾ ಅಂದ್ರೆ ಒಂದೇ, ಮತ್ತೆ ಕನ್ಫ್ಯೂಸ್ ಆಗ್ಬಿಡದಲ್ವಾ. ಇರ್ಲಿ, ಸರಿ ಏನ್ ಸ್ಪೆಷಲ್ ಅಪ್ಪ ನೋಡಮ್ ಅದಲ್ವಾ. ತಾಂಜಾನಿಯಾದ ನ್ಯಾಟ್ರನ್ ಸರೋವರವು ತೀವ್ರ ಜ್ವಾಲಾಮುಖಿ ರಸನಶಾಸ್ತ್ರದಿಂದಾಗಿ ರಕ್ತ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಿದ್ದು ನೋಡ್ರಿ. ರಕ್ತ ಕೆಂಪು ಬಣ್ಣ ಹೊಳೆಯುತ್ತಿದ್ದು ನೋಡ್ರಿ. ಇದು ಗಮನಾರ್ಹ ಮತ್ತು ಮಾರಕ ನೈಸರ್ಗಿಕ ಅದ್ಭುತವನ್ನು ಸೃಷ್ಟಿಸ್ತದ್ರಿ. ನ್ಯಾಟ್ರಾನ್ ಸರೋವರವು ಎಲ್ಲಿ ಬರ್ತಂತ ಗೊತ್ತೇನೆ? ಕೆನ್ಯಾ ಗಡಿ ಬಳಿ ಉತ್ತರ ತಾಂಜಾನಿಯಾ ನೋಡಿ, ಕೆನ್ಯಾ ಬಳಿ ಗಡಿದಾಗರಿ ತಾಂಜಾನಿಯಾ ಮತ್ತು ಆರುಷ್ ಪ್ರದೇಶದಲ್ಲಿ ಪೂರ್ವ ಆಫ್ರಿಕಾದ ಬಿರುಕಿನ ಪೂರ್ವ ಶಾಖೆಲದಂತ ನೋಡ್ರಿ. ಇದು ಯವಾಸೆ ನಿಗ್ರೋ ನದಿಯಿಂದ ಪೋಷಿಸಲ್ಪಟ್ಟ ಹೆಚ್ಚು ಕ್ಷಾರೀಯ ಸೋಡಾ ಮತ್ತು ಉಪ್ಪು ನೀರಿನ ಸರೋವರವಾಗಿದೆ. ಸರೋವರ ಕೆಂಪು ಬಣ್ಣವು ಉಪ್ಪು ಪ್ರೀತಿಯ ಸೂಕ್ಷ್ಮ ಜೀವಿಗಳ ಮತ್ತು ಅದರ ಏನ್ ಗೊತ್ತೇನ್ರಿ ಸರ್ ಕಾಸ್ಟಿಕ್ ನೀರಿನಲ್ಲಿ ಅಭಿವೃದ್ಧಿ ಪಡಿಸ್ತಾರ ಅಂತ ನೋಡೋದಲ್ವ. ಪ್ರಮುಖವಾಗಿ ಗೊತ್ತಿರ್ಲಿ ಅಭಿವೃದ್ಧಿ ಪಡಿಸ್ತಾರಂತೆ. ಪಾಚಿಗಳಿಂದ ನ್ಯಾಟ್ರನ್ ಸರೋವರ ಅದರ ವಿಶಿಷ್ಟ ಪರಿಸರ ವ್ಯವಸ್ಥೆಗಳ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಮತ್ತು ನೋಡಿ ಸ್ನೇಹಿತರೆ ರಾಮ್ಸರ್ ತಾಣ ಅಂತ ಗೊತ್ತುಪಡಿಸ್ತಾರಂತ ನೋಡ್ರಿ. ಈ ನೋಡ್ರಿ ರಾಮ್ಸರ್ ತಾಣ ಅಥವಾ ಸರ್ ವೆಟ್ಲ್ಯಾಂಡ್ಸ್ ಬಗ್ಗೆ ಕ್ಲಾಸ್ ಮಾಡಿ ನೋಡಿ ಸ್ನೇಹಿತರೆ ಅದಲ್ವಾ. ಗೊತ್ತಿರ್ಲಿ ನೋಡ್ರಿ ಅದಲ್ವಾ. ರಾಮ್ಸರ್ ತಾಣ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಬಟ್ ನೋಡ್ರಿ ಇವಾಗ ಲೇಕ್ ನ್ಯಾಟ್ರನ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ ಗೊತ್ತೇನೆ? ತಾಂಜಾನಿಯಾದ ಕಂಡು ಬರ್ತದಲ್ವಾ. ಸರ್ ಇಂತ ತಾಂಜಾನಿಯಾ ರಾಜಧಾನಿ ಗೊತ್ತಿರ್ಬೇಕು ಡೊಡೋಮಾ ಅಂತಕ್ಕಂಥ ನೋಡ್ರಿ. ಡೊಡೋಮಾ ರಾಜಧಾನಿ. ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ? ತಾಂಜಾನಿಯಾ ಸಿಲಿಂಗ್ ಅಂತಕ್ಕಂಥವ್ರಿ. ಸರ್ ಕೆನ್ಯಾ ದೇಶದ ರಾಜಧಾನಿ ನೈರೋಬಿ ಅಂತಕ್ಕಂಥದ್ದು. ಈಜಿಪ್ಟ್ ದೇಶದ ರಾಜಧಾನಿ ಕೈರೋ. ಇಥಿಯೋಪಿಯಾದ ರಾಜಧಾನಿ ಗೊತ್ತೇನ್ರಿ? ಅಡಿಸ್ ಅಬಾಬಾ ಅಂತಕ್ಕಂಥದ್ರಿ ಅದಲ್ವಾ. ಎಸ್ ನೋಡ್ರಿ ಹಿಂಗೆ ಮತ್ತೆ ಕಂಟಿನ್ಯೂ ಮಾಡಮಂತ. ಈಗ ಆಲ್ರೆಡಿ 40 ಕ್ವಶನ್ ಆದ್ರಿ ಜನವರಿ ತಿಂಗಳಲ್ಲಿ ಅದಲ್ವಾ. ಟೋಟಲ್ ಪ್ರತಿಯೊಂದು ತಿಂಗಳು 100 ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣಂತ್ರಿ ಅದಲ್ವಾ. ಹಿಂಗೆ ನೀವೆಲ್ಲರೂ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅದಲ್ವಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.